ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾವು ಎಲ್ಲ ತತ್ವಗಳನ್ನು ನಂಬುವುದಕ್ಕಿಂತ ನಾವು ಬದುಕುವ ರೀತಿಯೇ ಮುಖ್ಯವಾಗಿರುತ್ತದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಬನ್ನಿ ವೀಕ್ಷಕರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅನ್ನುವಂಥ ಆಸೆ ಇರುತ್ತೆ ಗುರುಗಳೇ. ಆದರೆ ಜೀವನದಲ್ಲಿ ಮುಖ್ಯವಾಗಿ ಮಾಡಬೇಕಾದಂಥ ಸಾಧನೆ ಅಂದರೆ ಯಾವುದು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಯಾರಿಗೆ ಬೇಡ ತಾಯಿ ಸಾಧನೆ? ಮಗುವಿಂದ ಹಿಡಿದು ಸಾಯೋವರೆಗೂ ಸಾಧನೆ ಬೇಕು. ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ ಅನ್ನೋ ಕೊರತೆಯಲ್ಲೇ ನಾವಿದ್ದೀವಿ. ನಿಜವಾದ ಸಾಧನೆ ಆ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ನಾವು ಮಾಡುವ ಸಾಧನೆಯೇ ಅತಿ ಮುಖ್ಯವಾಗಿರುತ್ತೆ. ನಾವು ತಿಳ್ಕೊಳ್ಳೋದೇ ಒಂದು ಸಾಧನೆ. ತಿಳ್ಕೊಳ್ಳೋದೇ ಸಾಧನೆ. ತಿಳಿಯುವುದೇ ಒಂದು ಸಾಧನೆ ಅಂತ ಅಂದ್ಕೊಂಡ್ರೆ ನಮ್ಮ ಸಾಧನೆ ಯಾವುದು ಅಂತ ನಾವು ಪ್ರಶ್ನೆ ಹಾಕ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಾವು ಪ್ರಶ್ನೆ ಹಾಕೋತಾ ಇದ್ದೀವಿ. ಸಾಧನೆ ನಾವು ತಿಳಿಯೋದ್ರಲ್ಲಿರೋದು, ಸಾಧನೆ ಸಾಧಿಸೋದ್ರಲ್ಲಿ ಬರಲ್ಲ. ಹಾಗಿದ್ರೆ ಏನನ್ನ ತಿಳಿಯೋದ್ರಲ್ಲಿ ಸಾಧನೆ ಇದೆ ಅನ್ನೋದು ಅಲ್ಲಿ ಮುಖ್ಯ ಆಗುತ್ತಲ್ವ ಗುರುಗಳೇ? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ಇವತ್ತು ಶುಭವಾಗಿರ್ತಕ್ಕಂತಹ ಒಂದು ಶುಕ್ರವಾರ. ಶುಕ್ರವಾರದಲ್ಲಿ ವಿಶೇಷವಾಗಿರ್ತಕ್ಕಂತಹ ಸ್ತ್ರೀಯರಿಗೆ ಹತ್ತಿರವಾಗಿರ್ತಕ್ಕಂತಹ ಶುಭವಾಗಿರ್ತಕ್ಕಂತಹ ವಾರ. ಏನೇ ಆಗಲಿ ಇಷ್ಟಪಡುವುದು ಜೀವನದಲ್ಲಿ ಸಿಗಬೇಕು ಅನ್ನೋದೇ ಹೆಂಗಸರ ಮೂಲ ಗುರಿ. ಹೌದು, ನನಗಿಷ್ಟವಾದದ್ದು ಸಿಗಬೇಕು. ಹೌದಲ್ಲ? ಹೌದು ಗುರುಗಳೇ. ಅದರಲ್ಲಿ ಮೊದಲನೇದು ಗಂಡ. ನಾನು ಹೇಳ್ದಂಗೆ ಇರಬೇಕು, ನಾನು ಅಂದ್ಕೊಂಡಂಗೆ ನಡ್ಕೋಬೇಕು. ಇದಾಗಿದೆಯಾ? ಇಲ್ಲ ಗುರುಗಳೇ, ಕೆಲವೊಬ್ರಲ್ಲಿ ಆಗಿರಬಹುದೇನೋ, ಬಟ್ ಪರ್ಸೆಂಟೇಜ್ ಕಮ್ಮಿ ಗುರುಗಳೇ. ಅಲ್ಲ, ಕ್ವಶನ್ ಮಾರ್ಕ್ ಇದ್ದೇ ಇದೆ. ಅದನ್ನು ಫಿಲ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋಣ. ಇದಕ್ಕೆ ಅಷ್ಟಲಕ್ಷ್ಮಿಯರನ್ನು ಪೂಜೆ ಮಾಡ್ತಕ್ಕಂಥ ಬಂದಿದ್ದೀವಿ ನಾವು. ಅಷ್ಟಲಕ್ಷ್ಮಿಯರನ್ನು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ, ನಂಬಿದ್ದೀವಿ, ಮಾಡ್ತಾ ಇದ್ದೀವಿ. ಹೌದಾ? ಸರಿನೇ. ಆದರೆ ಇಷ್ಟ ಯಾಕೆ ಈಡೇರಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ವಲ್ಲ. ಅಷ್ಟಲಕ್ಷ್ಮಿಯರನ್ನು ಪೂಜೆ ಮಾಡುವ ನಾವು ಇಷ್ಟಪಡುವ ಲಕ್ಷ್ಮಿ ಯಾಕೆ ಇನ್ನೂ ಬಂದಿಲ್ಲ? ಇದಕ್ಕೆ ಇಷ್ಟಲಕ್ಷ್ಮಿ ಅಂತ ಹೇಳಬೇಕಾಗತ್ತೆ. 9ನೇ ಲಕ್ಷ್ಮಿ ಯಾರು? ಇಷ್ಟಲಕ್ಷ್ಮಿ. 8 ತಿಳ್ಕೊಂಡಿದ್ದು 9ನೇದು ಬೇರೆ ಇದೆಯಾ? ಯಾಕೆಂದರೆ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ದಕ್ಕಿಂತ ಮೀರೊಂದಿದೆ ಅನ್ನೋದೇ ಸತ್ಯ. ನಾವೇನು ತಿಳ್ಕೊಂಡಿದ್ದೀವೋ, ನಾವೇನು ಮಾಡ್ತಾ ಇದ್ದೀವೋ ಅದಕ್ಕೆ ಮೀರು ಒಂದಿದೆ ಅನ್ನೋದೇ ಆರೋಗ್ಯ ರಹಸ್ಯದ ಕಾರ್ಯಕ್ರಮದ ಪೂರ್ಣವಾಗಿರ್ತಕ್ಕಂಥ ಒಳಗುಟ್ಟು. ಬೇಕು ಅಂತೀಯಾ ಬೇಡ ಅಂತೀಯಮ್ಮ? ಖಂಡಿತ ಬೇಕು ಗುರುಗಳೇ. ಅದೇ ಕಾಫಿ, ಅದೇ ಸಾಂಬಾರು, ಅದೇ ಊಟ, ಅದೇ ಹೆಂಡತಿ, ಅದೇ ಮನೆ, ಇದೇ ಕೇಳಿ ಕೇಳಿ ಏನೂ ಸಿಕ್ಕಿಲ್ಲ. ಹೌದು, ಎಷ್ಟೋ ಜನಕ್ಕೆ ಕೊರತೆ ಇದೆ, ಬಾಯ್ಬಿಟ್ಟು ಹೇಳಲ್ಲ ಅಷ್ಟೇ. ಹೌದು, ಅಲ್ವಾ? ಆದರೆ ಪ್ರತಿಯೊಂದು ಕ್ಷಣಕ್ಕೂ ನಾವು ಹೊಸದು ಬಯಸ್ತೀವಿ. ಅಂದರೆ ಹೊಸ ಸಿಗಲೇಬೇಕು ಅಂತ ನಮ್ಗೆ ಆಸೆ. ಅದೇ ಒಂದು ಜೀವನದ ಸಾಧನೆ. ಏನು? ಪ್ರತಿ ಕ್ಷಣವೂ ನಮ್ಗೆ ಹೊಸ ಥರ ಏನಾದ್ರು ಒಂದು ಸಿಗ್ತಾ ಇರಬೇಕು. ಹೌದು, ಹೌದಾ? ಬಯಸ್ತಾನೆ ಇರ್ತೀವಿ ನಾವು. ಈ ಸಾಧನೆ ಯಾರಿಗೂ ಬೇಡ? ಪ್ರತಿಯೊಬ್ಬರಿಗೂ ಬೇಕಿರುತ್ತೆ. ಆಗಿದೆಯಾ? ಖಂಡಿತ ಇಲ್ಲ, ಆಗಿಲ್ಲ. ಈ ಇಷ್ಟಲಕ್ಷ್ಮಿ ಎಲ್ಲಿದ್ದಾರೆ ಅಂತಕ್ಕಂಥ ಹೆಂಗಸರು ತಿಳ್ಕೊಳ್ಳೋದಕ್ಕಿಂತ ಗಂಡಸರು ತಿಳ್ಕೊಂಡಿದ್ದಾರಾ? ಏನು ಇಷ್ಟಲಕ್ಷ್ಮಿ ಅಂದರೆ ಮನೆಯ ಬಾಗಿಲಲ್ಲಿ ಇರ್ತಕ್ಕಂತಹ 9ನೇ ಲಕ್ಷ್ಮಿ. ಮನೆಯ ಬಾಗಿಲಲ್ಲಿ ಅಷ್ಟಮೂಲೆ ಒಂದು ಭಾಗ, ಮನೆಯಲ್ಲಿ 4 ಮೂಲೆ. 4 ಮೂಲೆಯಲ್ಲಿ ಯಾರು ಇರ್ತಾರೆ? ಶ್ರೀಮನ್ನಾರಾಯಣನಿಗೆ 4 ಕೈಗಳಿದೆ. ಹೌದು, ಹೌದಾ? ಈ 4 ಮೂಲೆಯಲ್ಲಿ 4 ಕೈಗಳು ಭಗವಂತ ವಾಸ ಮಾಡುವ ಜಾಗವನ್ನು ನಾವು ಮನೆಯನ್ನು ಕಟ್ಟಿದ್ದೀವಾ? ಶ್ರೀಮನ್ನಾರಾಯಣನಿಗೆ 4 ಕೈಗಳು. ಹೌದು. ನಮ್ಮ ಮನೆಯಲ್ಲಿ 4 ಮೂಲೆ ಇರಬೇಕು. ಆಗ ನಾರಾಯಣ ಸದಾ ನಮ್ಮ ಮನೆಯಲ್ಲೇ ನಮ್ಮನ್ನೇ ಪೂಜಿಸ್ತಾರಂತೆ. ನಾವು ಭಗವಂತನನ್ನು ಪೂಜಿಸುವುದಲ್ಲ, ಭಗವಂತನೇ ನಮ್ಮನ್ನು ಪೂಜಿಸ್ತಾರಂತೆ. ಅಂದರೆ ಆ ಮನೆಯಲ್ಲಿ ವಾಸ ಮಾಡ್ತಾರೆ ಅಂತ ಅರ್ಥ. 4 ಮೂಲೆ ಇದೆಯಾ? ಮನೆ ಕಡ್ದವ್ರನ್ನೇ ಕೇಳಬೇಕು. ಹಾಗಿದ್ದ ಮೇಲೆ ನಾವು ನಾರಾಯಣ ಇಲ್ಲದೆ ಲಕ್ಷ್ಮಿ ಹೆಂಗೆ ಬರ್ತಾರೆ? ಹೌದಾ? 4 ಮೂಲೆಯಲ್ಲಿ ಅದನ್ನು ತೋರಿಸೋಣ, ಒಂದು ಅವಕಾಶ ಬರುತ್ತೆ.
4 ಮೂಲೆ ನಿರ್ದಿಷ್ಟವಾಗಿ ಮನೆಗೆ ನಾವು ಬಳಸೋದಕ್ಕೆ ನಮಗೆ ಗೊತ್ತಿದೆಯಾ ಅಂತಕ್ಕಂಥದ್ದು. ಇದು ಮನೆಯ ಗಂಡಸರಿಗೆ ಅಭಿವೃದ್ಧಿ ಕೊಡ್ತಕ್ಕಂಥದ್ದು, ನೆಮ್ಮದಿ ಕೊಡ್ತಕ್ಕಂಥದ್ದು, ಆರೋಗ್ಯ ಕೊಡ್ತಕ್ಕಂಥದ್ದು 4 ಮೂಲೆಗಳು. ಹೆಂಗಸನ್ನು ನಾವು ಸಮರ್ಥನೆ ಮಾಡಿ ಅವರ ಆಸೆಯನ್ನು ನಿಭಾಯಿಸೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ 9ನೇ ಲಕ್ಷ್ಮಿ ಯಾರು ಅಂದರೆ ನಮ್ಮ ಮುಖ್ಯದ್ವಾರ, ಬಾಗಿಲು. ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ಇರ್ತಕ್ಕಂಥ ಬಾಗಿಲು, ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂಥ ಬಾಗಿಲು, 2 ಬಾಗಿಲು ಎಲ್ಲಿರುತ್ತೋ ಆ ಮನೆಗೆ ಇನ್ನೊಬ್ಬರು ಲಕ್ಷ್ಮಿ ಪ್ರತ್ಯಕ್ಷವಾಗಿರ್ತಾರೆ. ಪೂರ್ವ ಮತ್ತು ಪಶ್ಚಿಮದ ಬಾಗಿಲು 2 ಇದ್ದಾಗ, ಹೌದು, ಪಶ್ಚಿಮ ಪೂರ್ವ 2 ನೇರವಾಗಿದ್ದಾಗ 9ನೇ ಇಷ್ಟಲಕ್ಷ್ಮಿ ಮನೆಗೆ ಹೆಂಗಸಿಗೆ ಏನೇನು ಬೇಕೋ ಹೆಣ್ಣಿಗೆ ಮಹಿಳೆಗೆ ಎಲ್ಲವನ್ನು ಇಷ್ಟಪ್ರಾಪ್ತಿ ಅಂತ ಆಶೀರ್ವಾದ ಮಾಡೋಕ್ಕೆ ಲಕ್ಷ್ಮಿಯಲ್ಲಿ ಕೂರಿಸ್ಕೋಬೋದು. ನಾವು ದೇವ್ರ ಮನೆಯಲ್ಲಿ ಕೂರಿಸಿ ಪೂಜೆ ಮಾಡಿ ಸಾಕಾಗೋಯ್ತು. ಆದರೂ ಸಾಕಾಗಿಲ್ಲ, ಮಾಡ್ತಾ ಇದ್ದೀವಿ, ಮಾಡಿ ತೊಂದರೆ ಇಲ್ಲ, ಮಾಡಿ, ಆದರೆ ತಿಳ್ಕೊಂಡು ಮಾಡಿ. ಅಂದರೆ ನಾವು ಲಕ್ಷ್ಮಿಯನ್ನು ವಾಸದ ಮನೆಯಲ್ಲಿ ಕೂರಿಸ್ಕೋಬೇಕು. ಯಜಮಾನನಿಗೆ ಆಯಸ್ಸು, ಅಭಿವೃದ್ಧಿ, ಸಂಪಾದನೆ ಕೊಡೋದಕ್ಕೆ ಮನೆಯಲ್ಲಿ ಮೂಲೆಗಳನ್ನು ಇಟ್ಕೋಬೇಕು. ಇದನ್ನು ತಿಳ್ಕೊಂಡ್ರೆ ಪ್ರತಿ ಕ್ಷಣದಲ್ಲೂ ನಿಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣನ ಪೂಜೆ ನೀವು ಮಾಡೋದಲ್ಲ, ಅವರೇ ಮಾಡ್ತಿರ್ತಾರೆ. ಯಾಕೆಂದರೆ ನಾರಾಯಣ ಲಕ್ಷ್ಮಿ ಮನೆ ಒಳಗಡೆ ಇದ್ದಾರಲ್ಲ, ನೀವೇನು ಮಾಡಬೇಕಾ? ಎಂಥ ಅದ್ಭುತವಾದ ಪವಾಡ ಅಲ್ಲ. ಮಾಡ್ಕೋಬೋದು ಅಂತ್ಯ, ಕಷ್ಟ ಅಂತ್ಯ? ಮಾಡ್ಕೋಬಹುದು ಗುರುಗಳೇ. ಆಗಿಲ್ವಲ್ಲ, ಮೂಲೆಗಳಲ್ಲಿ ಅದೃಷ್ಟ ಇದೆ ಅಂತ ನಮ್ಗೆ ಗೊತ್ತಿಲ್ವಲ್ಲ. ಅದೃಷ್ಟ ಎಲ್ಲಿದೆ? ಮನೆಯ ಮೂಲೆಗಳಲ್ಲಿ. ನಾವು ಕೇಳ್ತಿರೋದಲ್ಲಿ ಶಾಸ್ತ್ರದಲ್ಲಿ. ಶಾಸ್ತ್ರ ಕೇಳ್ತಾ ಹೋದ್ ನಮ್ಗೆ ಅದೃಷ್ಟ ಯಾವಾಗ ಬರ್ತದೆ ಅಂತ. ಅವನಿಗೂ ಗೊತ್ತಿಲ್ಲ, ಶಾಸ್ತ್ರಗಳನ್ನು ಗೊತ್ತಿಲ್ಲ, ಮೂಲೆಯಲ್ಲಿ ಅದೃಷ್ಟ ಇದೆ ಅಂತ. ಹೌದು. ಆದ್ರೆ ಅಷ್ಟಲಕ್ಷ್ಮಿಯರು ಗೊತ್ತು. ಆದ್ರೆ ಮನೆಗೆ ಅಷ್ಟಲಕ್ಷ್ಮಿ ಕೂರಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಈಗ ಇಷ್ಟಾರ್ಥ ಸಿದ್ಧಿರಸ್ತು ಅಂತ ಮಂತ್ರ ಹೇಳ್ತಾ ಇದ್ದಾರೆ ಹೊರತು ಇಷ್ಟಾರ್ಥ ಆಗೇ ಇಲ್ಲ ಹೆಂಗಸರಿಗೆ. ಹೌದಾ? ಬರೀ ಮಂತ್ರದಲ್ಲೇ ಮುಗಿಸ್ತಾ ಇದ್ದಾರೆ. ಇಷ್ಟಾರ್ಥ ಸಿದ್ಧಿರಸ್ತು, ಸುಪುತ್ರ ಪ್ರಾಪ್ತಿರಸ್ತು, ಎಲ್ಲ ಹೇಳಿದ್ದೆ, ಶಾಂಕ್ಷನ್ ಮಾಡಿದ್ದೆ. ರಾಜಕೀಯದವ್ರು ಶಾಂಕ್ಷನ್ ಮಾಡೋದಕ್ಕೂ, ಶಾಸ್ತ್ರ ಹೇಳೋರು ಶಾಂಕ್ಷನ್ ಮಾಡೋದಕ್ಕೂ, ಮಂತ್ರ ಹೇಳೋರು ಶಾಂಕ್ಷನ್ ಮಾಡೋದು ಎಲ್ಲ ಒಂದೇ. ಇಲ್ಲದೆ ಇದ್ದದ್ದು ಇದೆ. ಒಳ್ಳೇದಾಗ್ಲಿ, ಸುಮ್ಮನೆ ಒಳ್ಳೇದಾಗತ್ತೆ? ಸಾಧ್ಯನೇ ಇಲ್ಲ ಅಲ್ವಾ? ಈಗ ಅವ್ರು ಹೇಳ್ತಿರೋದು ಸುಳ್ಳು, ನಾವು ಕೇಳ್ತಿರೋದು ಸುಳ್ಳು. ಈ ರೀತಿಯಾಗಿ ಬದುಕು. ನಾನು ಎಲ್ಲದಕ್ಕೂ ವಿರುದ್ಧವಾಗಿ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಯಾವುದು ಬೇಡ ಅಂತ ನಾನು ಹೇಳ್ತಿಲ್ಲ, ಎಲ್ಲವೂ ಬೇಕು. ಆದರೆ ನಮಗೆ ಎಷ್ಟು ಹತ್ತಿರವಾದ ಬದುಕು ಸಿಕ್ಕಿದೆ ಅನ್ನೋ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಇದನ್ನು ನಿಮಗೆ ಎಚ್ಚರಿಕೆ ಮಾಡೋದಕ್ಕೆ ನಾನು ಇದನ್ನು ಅರ್ಥ ಮಾಡಿಸ್ಬೇಕಾಗತ್ತೆ. ಇದರಲ್ಲಿ ಕೆಲವರು ಏನೋ ಹೇಳ್ತಾರೆ ಅಂದರೆ ಹೇಳ್ದೆ ಏನೇನೋ ಹೇಳ್ಬಿಡ್ತಾರಲ್ಲ ಅಂತ ಅನ್ಕೋತಾರೆ. ಸ್ವಲ್ಪ ತಾಳ್ಮೆ ತಗೋಬೇಕು ಅಲ್ವಾ? ಅಂದ್ಬಿಟ್ಟ ತಕ್ಷಣ ಝೆಡ್ಗೆ ಹೋಗ್ಬಿಡೋಕ್ಕಾಗಲ್ಲ, ಮಧ್ಯಾಕ್ಷರ ಏನು ಮಾಡಲಿ? ಅದಕ್ಕೋಸ್ಕರವಾಗಿ ತಾಳ್ಮೆಯಿಂದ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಬೇಗ ಹೇಳ್ಬಿಟ್ರೆ ನಾವು ತಿಳ್ಕೊಂಬಿಡ್ಬೋದಲ್ಲ, ಆ ಥರ ದಯವಿಟ್ಟು ಬೇಡ. ಈ ಆತರದಲ್ಲೇ ನಾವು ಬುದ್ಧಿಗೆಟ್ಟಂಗಾಗಿರೋದು. ಆ ಥರ ಬುದ್ಧಿಯನ್ನು ಕೆಡಿಸತ್ತೆ. ಇದನ್ನು ಪ್ರತಿಯೊಬ್ಬರು ಅರ್ಥ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಶುಭ ಶುಕ್ರವಾರದಂತೆ ನನ್ನ ಒಂದು ಸಂದೇಶ ಏನಪ್ಪ ಅಂದರೆ ತುಂಬ ಕ್ಷಮೆ ಮತ್ತು ತಾಳ್ಮೆ. ಹೆಣ್ಣಿಗಿದ್ದು ಬಿಟ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಮನಲಿದ್ದಂಗೆ. ಇದು ಸಿಗೋದು ತುಂಬ ಕಷ್ಟ, ಎಲ್ಲಿ ತರೋದು ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಥರ ಒಂದು ಟಿಪ್ಸ್ ಕೊಟ್ಟಾಗ ನೀವು ಅರ್ಥ ಮಾಡ್ಕೋಬೇಕು. ಮನೆ ಕಳಿಸುವಾಗ ಗಂಡಸರಿಗೆ ಪುಣ್ಯಾತ್ಮ ಕೂತ್ಕೋ ಇಲ್ಲಿ, ಮೊದಲು ಸೈಟ್ ಪ್ಲಾನ್ ಹಾಕೋದು, ಆಮೇಲೆ ಮನೆ ಕಟ್ಟೋದು ಯಾರು ಅಂತ, ಆಮೇಲೆ ಮನೆಗೆ ಮೂಲೆಗಳು ಇರುವಂಥ ರೀತಿಯಲ್ಲಿ ಪ್ಲಾನ್ ಹಾಕೋಕ್ಕಾಗಿದೆಯಾ, ಮೂಲೆಗಳು ಇದೆಯಾ ಅಂತ ಮೊದಲು ಚೆಕ್ ಮಾಡಬೇಕು ಹೆಂಗಸರು. ಯಾಕೆಂದರೆ ನಿಮ್ಮ ಇಷ್ಟ ನೆರವೇರಬೇಕು, ನಿಮ್ಮ ಆಸೆ ಈಡೇರಬೇಕು. ಗಂಡ ಮಕ್ಕಳು ನೀವು ಹೇಳ್ದಂಗೆ ಕೇಳಬೇಕು, ನೀವು ಹೇಳ್ದಂಗೆ ಅವ್ರು ಕೇಳಬೇಕು, ಅನ್ಯೂನ್ಯತೆ ಬೇಕು. ಇದೇ ಕುಟುಂಬದಲ್ಲಿ ಕೂಡಿ ಬಾಳುವ ಗುಣ ಅಂತ ಹೇಳ್ತಾರೆ. ಕೂಡಿ ಬಾಳುವುದು ಶಾಸ್ತ್ರ ಹೇಳೋದ್ರಲ್ಲಿ ಬರಲ್ಲ, ಜನ್ಮಾಂತರ ಕರ್ಮದಲ್ಲಿ ಬರಲ್ಲ. ನಮ್ಮ ವಾಸದ ಮನೆಯಲ್ಲಿ ಅದಕ್ಕೇನು ಹೇಳುತ್ತೆ ಅಂದರೆ ಕೆಟ್ಟ ಅಭ್ಯಾಸಗಳನ್ನು ದೂರ ಮಾಡಿಸುವುದು ಮನೆ. ಕೆಟ್ಟ ಅಭ್ಯಾಸಗಳನ್ನು ದೂರ ಮಾಡಿಸುವುದು ಮನೆ. ಎಷ್ಟು ಜನ್ಮಾಂತರದ ಕರ್ಮಗಳನ್ನು ತೊಲಗಿಸುವುದು ವಾಸದ ಮನೆ. ನಾವು ಶಾಸ್ತ್ರ ಕೇಳುವುದನ್ನು ಬಿಟ್ಟಿಲ್ಲ. ನಮ್ಮ ಮನೆಯಲ್ಲೇ ಪ್ರತಿಯೊಂದಕ್ಕೂ ಆಧಾರವಾಗಿರ್ತಕ್ಕಂಥ ಸಾಧನೆ ಮಾಡ್ತಕ್ಕಂತಹ ಸತ್ಯ ಅಡಗಿದೆ ಅನ್ನೋದನ್ನು ಈ ಶುಭ ಶುಕ್ರವಾರದಂದು ನೀವೆಲ್ಲ ತಿಳ್ಕೊಂಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಒಂದೇ ಸಲ ಗಾಬರಿ ಆಗಬೇಡಿ. ಅಯ್ಯೋ ನಾವಂಥ ಮನೆ ಕಟ್ಟಿಲ್ವಾ ಅಥವಾ ಕಟ್ಟೋಕ್ಕಾಗಲ್ವಾ ಅನ್ಕೊಳ್ಳೋದು ಬೇಡ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇನ್ನೂ ಒಂದು ಮನೆ ಕಟ್ಟೋಣ ಅಲ್ವಾ? ಎಷ್ಟೋ ಜನ ಕಟ್ಟಿಬಿಟ್ಟಿದ್ದೀವಲ್ಲ, ತಪ್ಪಾಗಿದೆ ಅಂತ ಯೋಚನೆ ಮಾಡಬೇಡಿ. ಕಟ್ಟೋಣ ಇನ್ನೂ ಒಂದು. ಹಂಗಂತೆ ದುಡ್ಡು ನೀವು ಕೊಡ್ತೀರಾ ಗುರುಗಳೇ ಅಂತ ಕೇಳಬೇಡಿ. ನಿಮ್ಮ ಹತ್ರನೇ ಇದೆ, ನಿಮ್ಗೆ ಗೊತ್ತಿಲ್ಲ, ನಾನು ತೋರಿಸ್ಕೊಡ್ತೀನಿ ಎಲ್ಲಿದೆ ನಿಮ್ಮ ಮನೇಲಿ ದುಡ್ಡು ಅಂತ. ಏನಮ್ಮ ಮನೆಯಲ್ಲಿ ದುಡ್ಡು ಎಲ್ಲಿದೆ ನಾನು ತೋರಿಸ್ಕೊಡ್ತೀನಿ. ಈಗ ಅವ್ರಿಗೆ ದುಡ್ಡಿಲ್ಲ ಅಂತ ಅವ್ರು ಹೇಳ್ತಾರೆ. ದುಡ್ಡು ಎಲ್ಲಿದೆ ಹೆಂಗೆ ಬರುತ್ತೆ ಅಂತ ನಾನು ಹೇಳ್ಕೊಡ್ತೀನಲ್ಲ. ಅಂದರೆ ನಾನು ಪೂಜೆ ಮಾಡಿ ಅಂತ ಹೇಳಲ್ಲ. ನಮ್ಮ ಹತ್ರ ಈ ವಿಚಾರ ಇಲ್ಲ, ಯಾವುದಕ್ಕೂ ಪೂಜೆ ಮಾಡಿ ಅನ್ನೋ ವಿಚಾರ ಇಲ್ಲ. ಯಾಕೆ ಹೇಳ್ತೀನಿ ಅಂದರೆ ಪೂಜೆ ಮಾಡಬೇಕು ಯಾವಾಗ? ನೀವು ಯಾರು ಅಂತ ತಿಳ್ಕೊಂಡಾಗ.
ನೀವು ಯಾರು ಅಂತ ತಿಳ್ಕೊಂಡಾಗ ಪೂಜೆ ಮಾಡಿ, ತೊಂದರೆ ಇಲ್ಲ. ಯಾವ ದೇವ್ರನ್ನಾರು ಪೂಜೆ ಮಾಡಿ. ಆದರೆ ಯಾವುದೋ ದೇವ್ರನ್ನ ಪೂಜೆ ಮಾಡೋದಲ್ಲ. ಇದೇ ಸ್ವಲ್ಪ ತಿಳ್ಕೊಳ್ಬೇಕಾಗಿದೆ ವಿಷಯ. ನಾನು ನಿನ್ನೆ ಕೂಡ ಹೇಳಿದ್ದೀನಿ ಏನಂತ, ಸಿಕ್ಕದಂಗೆ ಮನಸ್ಸಿಗೆ ಬಂದ ದೇವ್ರುಗಳೆಲ್ಲ ಮಾಡಬೇಡಿ, ವಾಮಾಚಾರ ಆಗತ್ತೆ, ತುಂಬ ಕಷ್ಟ ಅನುಭವಿಸ್ತೀರಾ, ಇದರಿಂದ ಹೊರಗೆ ಬರೋಕ್ಕಾಗಲ್ಲ. ವಾಮಾಚಾರ ಅಂದರೆ ಮಾಟ ಮಂತ್ರ ಅಂತ. ನೀವು ತಡೆ ಹೊಡಿಸ್ಬೇಕು ಅಂತಿಲ್ಲ, ಕೋಳಿ ಕುರಿ ಕುಯ್ಬೇಕು ಅಂತಿಲ್ಲ, ದೇವ್ರನ್ನ ಬಿಟ್ಟು ಬಿಟ್ಟು ಯಾವ್ಯಾವ ದೇವ್ರನ್ನ ಸುತ್ತು ಹೊಡಿತೀರಲ್ಲ ಆ ದೇವರಿಗೆ ಈ ದೇವರಿಗೆ ಅಂತ, ಇದು ದೊಡ್ಡ ತಲೆನೋವಾಗಿ ನಿಮ್ಮ ಕುಟುಂಬವನ್ನು ಕಟ್ಟಾಕ್ಕೊಳ್ಳುತ್ತೆ. ನಿಮ್ಮ ಕುಟುಂಬವನ್ನು ನೀವು ಯಾವ ಕಾರಣಕ್ಕೂ ನಿಮ್ಮ ಕಂಟ್ರೋಲ್ ತೊಗೊಳಕ್ಕಾಗಲ್ಲ. ಅದಕ್ಕೆ ಸಿಕ್ಕ ದೇವ್ರನ್ನೆಲ್ಲ ಬಿಟ್ಟು ಮಹಾಲಕ್ಷ್ಮಿ, ಶ್ರೀಮನ್ನಾರಾಯಣ ಅಥವಾ ಪಾರ್ವತಿ ಪರಮೇಶ್ವರ ಇವ್ರನ್ನ ಬಿಟ್ಟು ಅಳ್ಳಾಡಬೇಡಿ. ಈ ಒಂದು ವಿಚಾರವನ್ನು ಇಟ್ಟು ಇನ್ನೊಂದು ಅದ್ಭುತವಾದ ವಿಷಯ ಏನಪ್ಪ ಅಂದರೆ, ಎಚ್ಚರಿಕೆ ಕೊಡ್ತಕ್ಕಂಥದ್ದು ಇನ್ನೊಂದು 3ನೇ ಭಾಗ ಹೇಳ್ಬಿಡ್ತೀನಿ. ಪಂಚಾಂಗ ಎಲ್ಲರೂ ಗೊತ್ತಲ್ಲ? ಹೌದು. ಪಂಚಾಂಗ ಶಾಸ್ತ್ರ ಕೇಳ್ತೀವಲ್ಲ? ಹೌದು ಗುರುಗಳೇ. ಈಗ ಪಂಚಾಂಗ, ಪಂಚಲಿಂಗ, ಇದನ್ನು ಅರ್ಥ ಮಾಡ್ಕೋಬೇಕು. ಪಂಚಾಂಗ, ಪಂಚಲಿಂಗ. ಈಗ 5 ವರ್ಷಕ್ಕೊಂದ್ಸಲ ಪಂಚಲಿಂಗ ದರ್ಶನ ಅಂತ ಹೇಳ್ತಾರೆ. ಹೌದು. ಇದು ಮನೆಯಲ್ಲೇ ಯಾಕೆ ಸ್ಥಾಪನೆ ಮಾಡ್ಕೋಬಾರ್ದು ಅಂತ ಪ್ರತಿಯೊಬ್ಬರು ತಿಳ್ಕೋಬೇಕು. ಪಂಚಲಿಂಗ ದರ್ಶನವನ್ನು ಎಲ್ಲೋ ಮಾಡ್ಕೊಂಬರ್ತೀವಿ. ಇನ್ನೊಂದು ಭಾಗ ಜ್ಯೋತಿರ್ಲಿಂಗ ದರ್ಶನ. ಹೌದಾ? ಹೌದು. ಎಷ್ಟೆಲ್ಲ ಕ್ವಾಲಿಟಿ ಇದೆಯಲ್ಲಮ್ಮ. ಆದರೆ ಹೋಗಲೇಬೇಕು, ಹೋಗಲೇಬಾರದು ಅಲ್ಲ, ಅದು ನಿಮ್ಮ ವೈಯಕ್ತಿಕ ವಿಚಾರ. ಆದರೆ ಒಂದು ತಿಳ್ಕೋಬೇಕು, ವಾಸದ ಮನೆಯಲ್ಲಿ ನಿಮಗೆ ಏನೇನು ದರ್ಶನ ಮಾಡಬೇಕು, ಎಲ್ಲೆಲ್ಲಿ ಏನೇನು ನೋಡಬೇಕು ಅನ್ನೋದಿದೆಯೋ ಅದಷ್ಟು ನಿಮ್ಮ ಮನೆಯ ಕಟ್ಟುವ ಮನೆಯಲ್ಲೇ ನಿರ್ಮಾಣ ಮಾಡ್ಕೊಳ್ತಕ್ಕಂತಹ ಸತ್ಯವನ್ನು ನೀವು ತಿಳ್ಕೊಂಡಾಗ ಜೀವನದಲ್ಲಿ ಇಡೀ ಕುಟುಂಬವೇ ಒಂದು ಸಾಧನೆ. ಪಂಚಾಂಗ, ಪಂಚಲಿಂಗ. ಈ ಪಂಚಾಂಗದ ಮೂಲ ಅರ್ಥ ಫಸ್ಟ್ ಪ್ರತಿಯೊಬ್ಬರು ದಯವಿಟ್ಟು ತಿಳ್ಕೊಂಡ್ಬಿಟ್ರೆ, ದಿನ ಹೇಳ್ತಿರ್ತೀನಿ ಶಾಸ್ತ್ರ ಕೇಳಬೇಡಿ, ಶಾಸ್ತ್ರ ಕೇಳಬೇಡಿ ಅಂತ. ಶಾಸ್ತ್ರ ಕೇಳಬೇಡಿ, ಇನ್ನೇನು ಕೇಳೋದ ಅಂತ ಎಷ್ಟು ತಲೆ ಕೆಟ್ಟಿರುತ್ತೆ. ನಿಜಕ್ಕೂ ಹೌದು ಗುರುಗಳೇ. ಈಗಲೂ ಸೇರಿ ಹೇಳ್ತೀನಿ, ಶಾಸ್ತ್ರ ಕೇಳಬೇಡಿ, ಕೆಟ್ಟ ಅಭ್ಯಾಸ, ಕೇಳಬೇಡಿ, ಕೆಟ್ಟ ಅಭ್ಯಾಸ. ಹಾಗಾದ್ರೆ ಏನು ಸ್ವಾಮಿ ಹೇಳೋದು? ನೀವೇನು ಹೇಳ್ತೀರಾ ಸ್ವಾಮಿ? ಹೌದಾ? ಪಂಚಾಂಗವನ್ನು ಕೇಳ್ತಕ್ಕಂತಹ ವಿಚಾರದಲ್ಲಿ ನಮ್ಮ ಸಾಧನೆಗೆ ಪಂಚಾಂಗಕ್ಕೂ ಯಾವ ಕಾರಣಕ್ಕೂ ನಾವು ಹತ್ರ ಆಗಿಲ್ಲ. ಪಂಚಾಂಗ ಸರಿ, ಪಂಚಾಂಗ ಸರಿ, ಕೇಳುವುದು ಸರಿ, ಹಂಗನ್ಬಿಟ್ರೆ ಹೆಂಗೆ? ಮತ್ತೆ ಯಾವ್ದು ಸರಿ ಇಲ್ಲ ಇಲ್ಲಿ ಅನ್ನೋದೇ ಅದೇ ಹೇಳೋಣ. ಗುರುಗಳೇ, ಇಲ್ಲಿ ವಿಷಯ ಏನಾಗಿದೆ ಅಂದರೆ, ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಅಂತ ಹೇಳ್ತೀವಿ. ಹೌದು. ಈಗ ನಾವು ಉಸಿರಾಡ್ತಾ ಇದ್ದೀವಿ, ಒಂದು ತಗೊಳ್ಳೋದು ಒಂದು ಬಿಡೋದು. ಹೌದು. ಇದ್ರಲ್ಲಿ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು? ದಯವಿಟ್ಟು ಉತ್ತರ ಕೊಡಬೇಕು. ಪಂಚಾಂಗ ಸತ್ಯ ಅಂತ ತಿಳ್ಕೊಳ್ತಕ್ಕಂಥ ಪ್ರತಿಯೊಬ್ಬರಿಗೂ ಚಾಲೆಂಜ್ ಮಾಡಿ ಹೇಳ್ತೀನಿ, ಉಸಿರಾಟವನ್ನು ತೆಗೆದುಕೊಳ್ಳುವುದು ಒಂದು, ಬಿಡುವುದು ಒಂದು. ಇದರಲ್ಲಿ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಶುಭ ಯಾವುದು, ಅಶುಭ ಯಾವುದು? ದಯವಿಟ್ಟು ಉತ್ತರ ಬೇಕು. ಅದು ಪಂಚಾಂಗದಲ್ಲಿ ಇಲ್ಲ ಅನ್ಸುತ್ತೆ ಗುರುಗಳೇ. ಅಲ್ಲ, ಪಂಚಾಂಗ ಪ್ರಶ್ನೆ ಅಲ್ಲ, ನೀವು ಉಸಿರಾಡ್ತಾ ಇರೋದ್ರ ಬಗ್ಗೆ ಉತ್ತರ ಹೇಳಿ ದಯವಿಟ್ಟು. ಪ್ರತಿಯೊಬ್ಬ ಮನುಷ್ಯ ಉಸಿರಾಡ್ತಾ ಇದೀವಿ ಅಂತ ತಿಳ್ಕೊಂಡಿದೀವಿ, ಅಲ್ವಲ್ಲ? ನಾವು ಆಡ್ತಾ ಇರೋ ಉಸಿರಾಟ ಅಲ್ವಲ್ಲ. ನಾವು ಬದುಕಕ್ಕೆ ಉಸಿರಾಡ್ತಾ ಇದ್ದೀವಿ, ಜೀವ ಸಹಿತ ಇದೀನಿ ಅನ್ನೋದಕ್ಕೆ ಐಡೆಂಟಿಫೈಗೆ ಉಸಿರಾಡ್ತಾ ಇದ್ದೀವಿ. ಇದು ಸತ್ಯ ಸತ್ಯ ಸತ್ಯ. ಹಾಗಿದ್ರೆ ಮತ್ತೆ ಯಾವುದಕ್ಕೆ ಉಸಿರಾಟ ಹೇಳೋಣ. ನಾವು ಉಸಿರಾಡುತ್ತಿರುವ ಉಸಿರಾಟ ನಾವು ಬದುಕಿದ್ದೀವಿ ಅನ್ನೋದಕ್ಕೆ ಐಡೆಂಟಿಫೈಗೆ ಅಷ್ಟೇ. ನೆಮ್ಮದಿಗೆ ಇಲ್ಲ, ಆರೋಗ್ಯಕ್ಕೆ ಇಲ್ಲ, ಸಾಧನೆಗೆ ಇಲ್ಲ. ಆ ಉಸಿರಾಟ ಯಾವುದು ಅನ್ನೋ ತಿಳ್ಕೊಳ್ತಕ್ಕಂಥದ್ದು ಪಂಚಾಂಗಕ್ಕೂ ಉಸಿರಾಟಕ್ಕೂ ಮನೆಗೂ ಇರುವಂಥ ಸಂಬಂಧವನ್ನು ಎಲ್ಲಿವರೆಗೂ ಗುರುತಿಸೋಕ್ಕಾಗಲ್ವೋ. ಪಂಚಾಂಗ ಹೇಳೋದು ಕೇಳೋದು ಸುಳ್ಳು, ಮನೆ ಕಟ್ಟೋದು, ಮನೆಯಿಂದ ಒಳ್ಳೆಯದಾಗೋದು ಸುಳ್ಳು, ನಮ್ಮ ಉಸಿರಾಟದ ಕ್ರಮ ಸುಳ್ಳು, ಟೋಟಲಿ ಓವರಾಲ್ ನಮ್ಮ ಜೀವನವೇ ಸುಳ್ಳು. ಇನ್ನು ಸಾಧನೆ ಮಾಡೋಕ್ಕೆ ನಿಮ್ಗೆ ದಾರಿಯಲ್ಲಿ ಇದು ಯಾರ ಮೇಲೂ ಡಿಪೆಂಡ್ ಆಗೋದಲ್ಲ. ಯಾರೋ ಹಿಂಗೆ ಹೇಳ್ತಾರೆ ಸರಿನ ತಪ್ಪ ಅನ್ನೋದಲ್ಲ. ನಿಮ್ಮ ಕರ್ತವ್ಯ ಏನು? ನಾವು ಮನುಷ್ಯ ಅಂತ ಹುಟ್ಟಿದ್ದೀವಿ ಅಂತ ಒಪ್ಕೊಂಡಿದ್ದೀವಿ ಅಲ್ವೇನಮ್ಮ? ಏನೋ ಮಾಡಕ್ಕೆ ಹುಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಏನು ಮಾಡ್ತಿದ್ದೀರಾ ಹೇಳಿ ಫಸ್ಟು? ಏನು ಮಾಡಬೇಕಿತ್ತು? ಇಲ್ಲ, ನಾವು ಪ್ಲ್ಯಾನ್ ಇಲ್ಲದೆ ಬ್ರಿಡ್ಜ್ ಕಟ್ಟೋ ಅಭ್ಯಾಸ ನಮ್ಮದು. ಪ್ಲ್ಯಾನ್ ಇಲ್ಲದೆ ಬದುಕೋ ಅಭ್ಯಾಸ. ಎಲ್ಲದಕ್ಕೂ ಪ್ಲ್ಯಾನ್ ಮಾತ್ರ ಮಾಡ್ತೀವಿ. ಮಗುಗೆ ಯಾವ ಕ್ಲಾಸ್ಗೆ ಸೇರಿಸ್ಬೇಕು, ಯಾವ ಕಾರಣಕ್ಕೆ ಸೇರಿಸ್ಬೇಕು, ಎಂಥ ಹುಡುಗಿನ ಮದುವೆ ಮಾಡ್ಕೋಬೇಕು, ಯಾವ ಹೋಟ್ಲಲ್ಲಿ ಹೋಗಿ ತಿನ್ನಬೇಕು, ಇದೆಲ್ಲ ಪ್ಲ್ಯಾನ್ ಮಾಡ್ತೀವಿ. ಆದರೆ ನಮ್ಮ ಬದುಕಿನ ಸಾಧನೆಗೆ ಪ್ಲ್ಯಾನ್ ಯಾವುದು ಅಂತಕ್ಕಂಥದ್ದಲ್ಲ. ಇದಕ್ಕೆ ಮೊದಲು ನಾವು ತಿಳ್ಕೊಬೇಕಾಗಿದ್ದು, ಪ್ಲ್ಯಾನ್ ನಾವು ಮಾಡೋದಲ್ಲ, ಪ್ಲ್ಯಾನನ್ನು ಮನೆಯಲ್ಲೇ ಉತ್ಪತ್ತಿ ಮಾಡಬೇಕದು. ನೀನು ಬೆಳಗ್ಗೆ ಇಷ್ಟೊತ್ತು ಕೇಳಬೇಕು ಟಕ್ ಅಂತ ಹೇಳ್ತೀಯ. ನೀನು ಪ್ಲ್ಯಾನ್ ಮಾಡಿ ಮಲ್ಕೊಂಡ್ರೆ ಅಲಾರಾಮ್ ಕೊಟ್ಟರು ಅಲಾರಾಮ್ ನೀನೇ ಆಫ್ ಮಾಡ್ತೀಯ. ಯಾವ್ದು ಬೇಕೀಗ? ಮನೆಯಲ್ಲಿ ಶಾಶ್ವತವಾದ ಅಲಾರಾಮ್ ಇರಬೇಕು. ಯಾವ ಸಮಯಕ್ಕೆ ಮಗ ಏನು ಮಾಡಬೇಕು, ಮಗಳೇನು ಮಾಡಬೇಕು, ಗಂಡ ಏನು ಮಾಡಬೇಕು, ಹೆಂಡತಿ ಏನು ಮಾಡಬೇಕು ಅಂತ. ಈ ಥರದ ಮನೆ ಕಟ್ಟೋಕ್ಕಾಗತ್ತ ಅಂತ ದಯವಿಟ್ಟು ಅಂದ್ಕೊಂಡ್ರೆ ಇನ್ನೊಂದು ವಾರದಲ್ಲಿ ಅದನ್ನು ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡೋಣ. ಈ ರೀತಿಯೂ ಮನೆ ಇರುವುದಕ್ಕೆ ಸಾಧ್ಯನಾ ಪ್ರೂವ್ ಮಾಡಿ ತೋರಿಸೋಣ. ಕಣ್ಣಲ್ಲಿ ನೋಡ್ಕೊಳ್ಳಿ, ಕಣ್ಣು ತುಂಬಿಸ್ಕೊಳ್ಳಿ.
ಅಂತ ಹೆದರ್ಕೊಳ್ಳೋ ಪ್ರಶ್ನೆಯೇ ಇಲ್ಲ. ಇದನ್ನು ಹೇಳೋದಲ್ಲ, ಮಾಡಿ ತೋರಿಸ್ತಾ ಇರೋಣ ಅಂತಕ್ಕಂಥದ್ದೇ ಆರೋಗ್ಯ ರಹಸ್ಯದ ಪೂರ್ಣವಾಗಿದೋ ಕಾರ್ಯಕ್ರಮದ ಮೂಲ ಉದ್ದೇಶ. ಮನೆ ಕಟ್ಟುವುದು, ಮದುವೆ ಮಾಡಿಕೊಳ್ಳುವುದು, ಮಗು ಮಾಡಿಕೊಳ್ಳುವುದು, ಮಗುವಿಗೆ ಹೆಸರಿಡುವುದು, ಇಷ್ಟು ಸತ್ಯ ತಿಳ್ಕೊಂಡ್ರೆ ಪಂಚಾಂಗ ಸತ್ಯ. ಅರ್ಥ ಆಯ್ತಲ್ಲ? ಮದುವೆ ಮಾಡ್ಕೊಳ್ಳೋದಕ್ಕೆ, ಮನೆ ಕಟ್ಟೋದಕ್ಕೆ, ಮಗು ಮಾಡ್ಕೊಳ್ಳೋಕ್ಕೆ, ಹೆಸರಿಡೋದಕ್ಕೆ, ಈ ಅಂಶಗಳನ್ನು ತಿಳ್ಕೊಂಡ್ರೆ ನಾವು ಇದು ಯಾವುದು ತಿಳ್ಕೊಂಡೇ ಇಲ್ಲ. ನೀವೇನಾದರೂ ಕೇಳ್ಕೊಂಡೆ ಅದನ್ನು ಅನುಭವಿಸ್ತಾ ಇದ್ದೀವಿ, ಒಳ್ಳೆದಂತೂ ಆಗಿಲ್ಲ. ಯಾಕೆಂದರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಅಲ್ಲ ಗುರುಗಳೇ, ಈಗ ಇದಿಷ್ಟನ್ನು ನಾವೇ ತಿಳ್ಕೊಳ್ಳೋದಾದ್ರೆ ಮತ್ತೆ ಪಂಚಾಂಗನ ಯಾಕೆ ಕೇಳಬೇಕು ಅನ್ನೋದು ಬರುತ್ತೆ. ನಮ್ಮ ದಡ್ಡತನ, ನಾವೇ ತಿಳ್ಕೊತೀವಿ ಅಂತ. ನಮ್ಮ ದಡ್ಡತನ ಹೇಗೆ? ಹೌದು. ಇಲ್ಲಿ ಶಾಸ್ತ್ರ ಕೇಳೋದು, ಪಂಚಾಂಗ ಕೇಳೋದು ಬದುಕಲಿಕ್ಕೆ ಬೇಕಾಗಿಲ್ಲ. ಅದು ನಾವು ಬದುಕುವುದಕ್ಕೆ ಆರೋಗ್ಯಕ್ಕೋಸ್ಕರವಾಗಿ ಪಂಚಾಂಗದ ಮೂಲಕ ಬದುಕುವಂತ ವಿಚಾರ ಅಲ್ಲಿಲ್ಲ. ಅದು ಮೆಟ್ಲು. ಪಂಚಾಂಗ ಏನು? ಮೆಟ್ಟಿಲು. ನೀನು ಇಂಥ ದಿನ ಹುಟ್ಟಿದ್ದೀಯಾ, ಈ ಕರ್ಮದಲ್ಲಿ ಹುಟ್ಟಿದ್ದೀಯಾ, ಇದೇ ನಮಗೆ ಬೇಕಾಗಿರೋದು. ಇಂಥ ದಿನ, ಇದಕ್ಕೆ ಜನ್ಮದ ಸಮಯ, ನಿನ್ನ ಕರ್ಮವನ್ನು ತೋರಿಸುವುದೇ ನಿನ್ನ ಜನ್ಮದ ಸಮಯ. ನಿಮ್ಮ ಮಗು ಹುಟ್ಟೋದು ನಿಮ್ಮ ವಂಶದ ಕುಟುಂಬದ ಸಮಯವನ್ನು ಅದು ಗುರುತಿಸುತ್ತೆ. ಅಮಾವಾಸ್ಯೆಯಲ್ಲಿ ಯಾಕೆ ಮಗು ಹುಟ್ಬಿಡ್ತು, ಅರ್ಧರಾತ್ರಿಯಲ್ಲಿ ಯಾಕೆ ಮಗು ಹುಟ್ಬಿಡ್ತು, ಯಮಗಂಡ ಕಾಲದಲ್ಲಿ ಯಾಕೆ ಮಗು ಹುಟ್ಬಿಡ್ತು, ಅದು ಹುಟ್ಬಿಟ್ಟಿಲ್ಲ. ನಿಮ್ಮನ್ನು ಬುದ್ಧಿ ಕಲ್ಸಕ್ಕೆ ಬಂದಿರೋದು ಯಾರು? ಭಗವಂತನು ಬಂದು ನಿಮ್ಮ ಮನೆಯನ್ನು ಶುದ್ಧಿ ಮಾಡೋದಕ್ಕೆ ಬಂದಿರೋದು ಮಗುವಿನ ರೂಪದಲ್ಲಿ. ಅವನೇ ಸಾಕ್ಷಾತ್ ಶ್ರೀ ಪರಮೇಶ್ವರ. ಅವನೇ 5 ಲಿಂಗದಲ್ಲಿ ಇರ್ತಕ್ಕಂತಹ, ನಾವು ದಿನ ಬೆಳಗಾಯಿತು ಅಂದರೆ ನಾವು ಉಸಿರಾಡ್ತಾ ಇರ್ತಕ್ಕಂಥ ಭಗವಂತನೇ ಆ ಇರ್ತಕ್ಕಂಥ ಪರಮೇಶ್ವರ ಅನುಗ್ರಹ. ಅವರನ್ನು ನಮ್ಮ ಮನೇಲಿ ಕೂರಿಸ್ಕೊಳ್ಳದೆ ಇದ್ದರೆ ಉಸಿರಾಟ ಕೂಡ ನಮ್ಗೆ ಗೊತ್ತಾಗತ್ತೆ. ಆಮೇಲೆ ಉಸಿರಾಡುವುದನ್ನು ನಾವು ಕಲಿಯುವುದಲ್ಲ, ಯಾರೋ ಕಲಿಸುವುದಲ್ಲ. ಇದು ಅತಿ ಮುಖ್ಯವಾಗಿ ತಿಳ್ಕೊಬೇಕಾದದ್ದು. ನಾನು ಉದಾಹರಣೆ ಕೊಡ್ತೀನಿ, ಯಾರು ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು. ಈಗ ಮಾಹಿತಿಯನ್ನು ಕೊಡ್ತೇನೆ. ಉಸಿರಾಡದ ಕ್ರಮವನ್ನು ತಿಳಿದಿದ್ದೀರಾ? ಇಲ್ಲ, ನಾನೀಗ ಹೇಳ್ತೀನಿ, ಹಂಗಂತ ಯಾರು ಮಾಡಕ್ಕೆ ಹೋಗ್ಬೇಡಿ. ಸ್ವಲ್ಪ ಸಾವಧಾನವಾಗಿ ತಿಳಿತಾ ಹೋಗಿ, ನಿಮಗೆ ಗೊತ್ತಾಗತ್ತೆ. ಈ ಉಸಿರಾಟದ ವಿಚಾರದಲ್ಲಿ ಇರ್ತಕ್ಕಂತಹ ಒಂದು ವಿಷಯಕ್ಕೆ ಬಂದಾಗ ನಾವು ಒಂದಕ್ಕೊಂದು ಸೇರ್ಸಕ್ಕೋಸ್ಕರ ಇದೆಲ್ಲ ಸೇರಿಸ್ಬೇಕಾಗ್ತಾ ಇದೆ. ಇದನ್ನು ಹೇಳಿದ್ರು, ಅದನ್ನು ಬಿಟ್ಟರು, ಅದನ್ನು ಹೇಳಿದ್ರು, ಇದನ್ನು ಬಿಟ್ಟರು ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದಕ್ಕೊಂದು ಲಿಂಕ್ ಇರ್ತಕ್ಕಂಥ ನಿಮ್ಗೆ ಸತ್ಯ ಗೊತ್ತಾಗಬೇಕು. ಅದಕ್ಕೋಸ್ಕರವಾಗಿ ಅಲ್ಲಿ ಒಂದು ಕ್ಲೋಸ್ ಮಾಡಿ ಇಲ್ಲಿಗೆ ಎಂಟ್ರಿ ಆಗ್ತೀನಿ. ಈ ಪಂಚಲಿಂಗ ಅಂತಕ್ಕಂಥ ವಿಷಯಕ್ಕೆ ಮನೆಯಲ್ಲಿ 4 ಮೂಲೆಗಳು ಇರಬೇಕು. ನಾರಾಯಣನಿಗೆ 4 ಕೈಗಳಿದೆ. ಇನ್ನೊಂದು ಯಾವುದು? 5 ಮೂಲೆ ಇರಲೇಬೇಕು. ಇನ್ನೊಂದು ಮೂಲೆ ಯಾವುದು? ಇದು ಪ್ರಶ್ನೆ ತಾನೆ. 5 ಮೂಲೆ ಇರಲೇಬೇಕು. ಅದಕ್ಕೆ ಪಂಚಲಿಂಗ ಪ್ರತಿಷ್ಠಾಪನೆ ನಿಮ್ಮ ಮನೇಲಿ ಆಗಿರುತ್ತೆ ಅಂತ ಇಲ್ಲ, ನಮಗೆ ಗೊತ್ತೂ ಇಲ್ಲ, ನಾವು ಸ್ಥಾಪನೆ ಮಾಡೂ ಇಲ್ಲ ಅನ್ನೋ ಪರಿಸ್ಥಿತಿಲಿ ನಾವಿದ್ದೀವಿ. 5ನೇದು ಯಾವುದು ಅಂದರೆ ಊರ್ಧ್ವಮುಖ, ಮನೆಯ ಮಧ್ಯಭಾಗ. ಇಲ್ಲಿ ಯಾಕಿಷ್ಟೆಲ್ಲ ನಾವು ತಲೆ ಕೆಡಿಸ್ಕೊಂಡು ಮನೆ ಕಟ್ಟಬೇಕನ್ನೋ ಒಂದು ಪ್ರಶ್ನೆ ಬರುತ್ತಮ್ಮ. ಖಂಡಿತ ಹೌದು ಗುರುಗಳೇ. ನಾವು ಭೂಮಿ ಸೂರ್ಯನನ್ನ ನಾವು ಅವರನ್ನ ಗುರುತಿಸಿ ಮನೆ ಕಟ್ಟಲೇಬೇಕು ತಾನೆ. ಹೌದು ಗುರುಗಳೇ. ಶಾಸ್ತ್ರ ಹೇಳೋರ ಕೈಲಿ ಮನೆ ಕಟ್ಟೋದಕ್ಕೆ ಯಾರ ಕೈಯಿಂದನೂ ಹೇಳಲಿಕ್ಕಾಗಲ್ಲ. ಪಂಚಾಂಗ ಜ್ಯೋತಿಷ್ಯ ಹೇಳುವವರಿಗೆ ಶಾಸ್ತ್ರದನ್ವಯ ಇರ್ತಕ್ಕಂತಹ ಮನೆಗಿರ್ತಕ್ಕಂಥ ಅತಿಭಾಗಗಳನ್ನು ಗುರುತಿಸಿ ಹೇಳುವುದಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಹುಟ್ಟಿಲ್ಲ ಅಂತ ಅನ್ಕೋಬಹುದು ನಮ್ಮ ಭಾರತ ದೇಶದಲ್ಲಿ. ಇದನ್ನು ಗುರ್ತಿಸೋಕ್ಕೆ ಇಷ್ಟೊಂದು ನೇರವಾಗಿ ಹೇಳ್ತಾ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಏನು ರಹಸ್ಯ ಇರ್ಬೋದು ಅಂಥೇಳಿ. ಇದಕ್ಕೆ ಭೂಮಿ ಚಲನೆಯಲ್ಲಿದೆ, ಗೊತ್ತಲ್ಲಮ್ಮ? ಹೌದು ಗುರುಗಳೇ. ಭೂಮಿಯ ಚಲನೆ ಪಶ್ಚಿಮದಿಂದ ಪೂರ್ವಕ್ಕೆ, ಸತ್ಯ. ಪೂರ್ವದಿಂದ ಪಶ್ಚಿಮಕ್ಕೆ ಸೂರ್ಯನ ಚಲನೆ. ಅಂದರೆ ಆಕರ್ಷಣೆಯಾದ ರೀತಿಯಲ್ಲಿ ಒಂದಕ್ಕೊಂದು ಬಂದು ಸೇರಬೇಕು. ಇದು ಆಕರ್ಷಣೆ ಆದಾಗ ಲವ್ ಶುರುವಾಗೋದು, ಹೌದಾ? ಹೆಣ್ಣು ಗಂಡಿನ ಆಕರ್ಷಣೆ ಆದಾಗ ಲವ್ ಶುರು ಆಗತ್ತೆ. ಈಗ ಸೂರ್ಯ ಯಾರು ಭೂಮಿ ಯಾರು ಅಂತ ನಾವು ತಿಳ್ಕೊಳ್ಳಿಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಭೂಮಿ ಸೂರ್ಯನ ಆಕರ್ಷಣೆಯಲ್ಲೇ ತಿರುಗೋದು, ಹೌದಾ? ಇದನ್ನು ನಾವು ಗುರುತಿಸಿ ಮನೆ ಕಟ್ಟಿದ್ದೀವ ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಪ್ರಪಂಚದ ಇತಿಹಾಸದಲ್ಲಿ ಸೂರ್ಯ ಮತ್ತು ಭೂಮಿಯನ್ನು ಅನುಸರಿಸಿ ಮನೆಯನ್ನು ಕಟ್ಟುವುದು, ಕಟ್ಟಿಸಿರುವುದು, ಕಟ್ಟಲಿಕ್ಕಾಗಿರೋದು ಯಾರಾದರೂ ಇದ್ದ ದಯವಿಟ್ಟು ಸನ್ಮಾನ ಮಾಡೋದಕ್ಕೆ ಅವ್ರಿಗೆ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಬೇಡ. ಈ ರೀತಿಯಾಗಿ ಅನುಸರಿಸಿ ಮನೆ ಕಟ್ಟುವುದು ನಮಗೆ ತಿಳಿದಿದೆ. ಅವ್ರು ಯಾರಾದರೂ ಆಗಿರ್ಬೋದು, ಎಂಥ ಘನಪಂಡಿತರಾದರೂ ಆಗಿರಬಹುದು. ಸಾಧ್ಯ ಇದೆಯಾ ಅಂತ ಕ್ವಶನ್ ಮಾರ್ಕ್ ಹಾಕಿ ನಿಲ್ಲಿಸ್ತೀನಿ. ಉತ್ತರ ಕೊಡ್ತೀನಿ ಅನ್ನೋರಿಗೆ ತುಂಬ ಸ್ವಾಗತ ಮಾಡ್ತೀನಿ. ಯಾಕೆ ಅಂತಂದರೆ ಚರ್ಚೆಯ ರೂಪದಲ್ಲಿ ಅಲ್ಲ, ಅದರ ಬಗ್ಗೆ ಸತ್ಯ ಗೊತ್ತಿರಬೇಕು ಅಂಥವರಿಗೆ ಮಾತ್ರ ಅವಕಾಶ. ಇದು ಪ್ರತಿದಿನ ಹೇಳ್ತಾ ಹೋಗ್ತೀನಿ, ಹಾಗಂತ ಚಾಲೆಂಜ್ ಮಾಡಿ ಎಲ್ಲರೂ ಕರಿತಾ ಇದ್ದೀನಿ ಅಂತ ದಯವಿಟ್ಟು ಯಾರು ಅನ್ಕೋಬೇಡಿ. ವಿಚಾರ ಗೊತ್ತಿದ್ದರೆ ತಿಳಿಸಿ, ತಪ್ಪಿಲ್ಲ, ತಿಳ್ಕೊಳ್ಳೋಣ.
ಎಲ್ಲವೂ ನನಗೆ ಗೊತ್ತು ಅಲ್ಲ, ನನಗಿನ್ನ ಇನ್ನೂ ಬೇಕಾದಷ್ಟು ವಿಚಾರಗಳಿದೆ. ಮರಕ್ಕೆ ಮರ, ಯಾವ ಮರ? ದೊಡ್ಡದು. ಮರಕ್ಕೆ ಮರ ಎಮ್ಮರ. ಆ ಮರಕ್ಕೆ ಮರ ಎಮ್ಮರ ಅಂದ ಹಾಗೆ ಈ ವಿದ್ಯೆಯಲ್ಲಿ ಯಾರೂ ಪೂರ್ಣತೆಯನ್ನು ಹೊಂದಕ್ಕಾಗಲ್ಲ, ಪೂರ್ಣವಾಗಿ ಹೇಳೋಕ್ಕಾಗಲ್ಲ, ಪೂರ್ಣವಾಗಿ ತಿಳ್ಕೊಳಕ್ಕಾಗಲ್ಲ. ಆದರೆ ನಾವು ಕಲಿಯೋಕೆ ಹೊರಟಿದ್ದೀವಿ, ಇದನ್ನು ಕಲಿಯೋ ವಿದ್ಯೆ ಅಲ್ಲ. ನಾನು ಪೇಪರಲ್ಲೂ ಕೂಡ ನೋಡಿದೆ, ಈಗಲೇ ಅರ್ಧ ಹಾಳಾಗೋಗಿದೆ ದೇಶ. 3 ತಿಂಗಳಲ್ಲಿ ಸ್ಕೀಮ್ ಮಾಡಿ ಎಲ್ಲ ಕಲಿಸ್ತೀವಿ ಅಂತ ಯಾವುದೋ ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ತಾ ಇದ್ದೀವಿ ಅಂತ. 30 ಅಲ್ಲ 300 ವರ್ಷ ಕಲ್ತ್ರೂ ಇದು ಕಲಿಯೋದಲ್ಲ. 300 ವರ್ಷ ಜ್ಯೋತಿಷ್ಯ ಕಲಿಯಕ್ಕಾಗಲ್ಲ. 3 ಜನ್ಮ ಅಲ್ಲ 7 ಜನ್ಮ ಎತ್ತರೂ ಕಲಿಯೋಕ್ಕಾಗಲ್ಲ. ಕಲಿಯುವಂಥದ್ದು ಅಲ್ಲವೇ ಅಲ್ಲ. ಹಂಗಿದ್ರೆ ಯಾರು ಬೇಕಾದ್ರೂ ಹೇಳೋರು, ಹೇಳ್ತಾ ಇರೋರು. ಇದು ಮಾತ್ರ ನಾವು ಹೇಳ್ತಾ ಇದ್ದೀವಿ ಅಂದರೆ ಇದೊಂದು ನನಗೆ ತುಂಬ ಪ್ರಬಲವಾಗಿರುವಂಥ ಶಕ್ತಿ. ಎಲ್ಲೂ ಓಪನ್ ಆಗಿಲ್ಲ, ಆಗೋದೂ ಇಲ್ಲ ಅಕೌಂಟು. ಅದಕ್ಕೆ ಇಷ್ಟು ಹೊತ್ತಿ ಹೇಳ್ತಾ ಇರ್ತಕ್ಕಂತಹ ಒಂದು ವಿಚಾರ. ಈ 5 ಮೂಲೆಯನ್ನು ಅನುಸರಿಸಿ ಮನೆಯನ್ನು ಕಟ್ಟಿದ್ದೀವಾ? ಪಂಚಲಿಂಗ ಪಂಚಭೂತಗಳು ಅಂತ ಹೇಳೋ ನಾವು ಪಂಚಾಂಗದಲ್ಲಿ ಅದೇ ಇರೋದು. ಪಂಚಾಂಗವನ್ನು ಅನುಸರಿಸಿ ಮನೆ ಕಟ್ಟಿಲ್ಲ ಅಂದರೆ ಪಂಚಾಂಗ ಶಾಸ್ತ್ರಕ್ಕೂ ನಿಮ್ಮ ಮನೆಗೂ ಸಂಬಂಧ ಏನು? ಸತ್ಯ ಗೊತ್ತಾಯ್ತಲ್ಲ? ಪಂಚಾಂಗವನ್ನು ಕೇಳಿ ಮನೆ ಕಟ್ಟುವ ನೀವು ಪಂಚಾಂಗವನ್ನು ಹೊಂದಿಸಿ ಮನೆಯನ್ನು ಕಟ್ಟಿಲ್ಲ ಅಂದಮೇಲೆ ಪಂಚಾಂಗ ಶಾಸ್ತ್ರಕ್ಕೂ ನಿಮ್ಮ ಮನೆಗೂ ಸಂಬಂಧ ಏನು? ಈಗ ಅರ್ಥ ಆಗಿರ್ಬೋದಲ್ಲ? ನಾವು ಪಂಚಾಂಗ ಕೇಳೋದು ತಪ್ಪಲ್ಲ. ನೀವು ಏನು ಮಾಡ್ತಿದ್ದೀರಾ ದಯವಿಟ್ಟು ತಿಳ್ಕೊಳ್ಳಿ. ಯಾಕೆಂದರೆ ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪನ್ನು ನಾವು ತಿಳ್ಕೊಬೇಕು. ಬೇರೆಯವ್ರು ಹೇಳ್ತಾರೆ ತಪ್ಪು ಅಂತ ನಾನು ಹೇಳೋದು ಬೇಡ, ನೀವು ಹೇಳೋದು ಬೇಡ. ಅದು ನಿಮ್ಮ ಕರ್ತವ್ಯ, ನಿಮ್ಮ ಸಾಧನೆ. ಒಂದು ಒಳ್ಳೆಯ ಮನೆ ಕಟ್ಟಬೇಕು ಅನ್ನೋದಕ್ಕಂತ ಭಗವಂತನನ್ನ ಕೂರಿಸುವ ಮನೆಯನ್ನು ಕಟ್ಟಬೇಕು. ಏನು ಹೇಳಬೇಕು? ಭಗವಂತನನ್ನು ಕೂರಿಸುವಂತಹ ಮನೆ. ನಾವು ಹೇಳೋದೇನು, ನನ್ನ ಹೆಂಡತಿ ಸುಮ್ಮನೆ ಹಿಂಸೆ ಕೊಡ್ತಾವಳೆ, ಒಂದು ಮನೆ ಕಟ್ಬಿಡ್ಬೇಕು, ಕಟ್ತೀನಿ. ನನ್ನ ಮಗನಿಗೆ ಹೆಣ್ಣೆಲ್ಲೂ ಸೆಟ್ ಆಯ್ತಾ ಇಲ್ಲ, ಒಂದು ಮನೆ ಕಟ್ಬಿಡೋಣ, ಸ್ವಂತ ಮನೆ ಇದ್ರೆ ಹೆಣ್ಣು ಕೊಡ್ತಾರೆ. ಅಮ್ಮ ಈ ರೀತಿ ಗಿಮ್ಮಿಕ್ ಮಾಡೇ ಬದುಕ್ತಾ ಇದ್ದೀವಲ್ಲ. ಅಲ್ಲ ರೀ, ಆ ಯೋಗ ಇಲ್ಲ ರೀ. ಯಾರೋ ಹೆಣ್ಣು ಕೊಡಕ್ಕೆ ನೀವು ಮನೆ ಕಟ್ಬಿಟ್ರೆ ಬಂದು ಸೊಸೆ ಇರಬೇಕಲ್ಲ, ಬಾಯ್ ಟಾಟಾ ಅಂದರೆ. ಇಲ್ಲಿ ಮನೆ ಕಟ್ಟು ಸಮಸ್ಯೆ ಸಿಕ್ಕಾಕೊಂಡಿರ್ತಾರೆ. ಅಲ್ಲಿ ಕೋರ್ಟು ಸ್ಟೇಷನ್ಗೆ ಹೋದ್ರೆ ಅಲ್ಲೂ ಹೋಗಬೇಕು. ಮನೆ ಬಿಡೋದಾ ಮನೇಲಿರೋದಾ, ಈ ಥರ ಎಷ್ಟು ಜನ ತಗಲಾಕೊಂಡಿಲ್ಲ ಮನೆ ಕಟ್ಬಿಟ್ಟು. ಯಾಕೆ? ಹೆಣ್ಣು ಕೊಡೋಕ್ಕೋಸ್ಕರ ಮನೆ ಕಟ್ಟೋದು, ಹೆಂಡತಿ ಬಲವಂತಕ್ಕೋಸ್ಕರ ಮನೆ ಕಟ್ಟೋದು, ಅಥವಾ ಜನಕ್ಕೆ ತೋರಿಸ್ಕೊಳ್ಳೋಕ್ಕೋಸ್ಕರ ಮನೆ ಕಟ್ಟೋದು. ಇದು ಯಾವ ಕಾರಣಕ್ಕೂ ನಾವು ಮಾಡ್ತಿರ್ತಕ್ಕಂಥ ಅವೈಜ್ಞಾನಿಕವಾದ ಅಧರ್ಮವಾದ ವಿಚಾರ. ಯಾರಿಗೋಸ್ಕರವಾಗಿ ನಾವು ಬದುಕಬಾರದು, ನಮಗೋಸ್ಕರವಾಗಿಯೇ ನಾವು ಬದುಕಬೇಕು. ಇನ್ನೊಬ್ಬರು ಹೇಳಿದ್ದನ್ನೆಲ್ಲ ಕೇಳಬಾರದು. ನಾವೇ ವೈಜ್ಞಾನಿಕವಾಗಿ ತಿಳಿಯೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ಇವತ್ತೇನಾಗಿದೆ, ಈ ಶಾಸ್ತ್ರ ಹೇಳೋದು ಕೇಳೋದು ಅಜ್ಞಾನವಾಗಿದೆ, ಅವೈಜ್ಞಾನಿಕವಾಗಿ ಹೋಗ್ತಾ ಇದೆ. ಇದು ನಾವು ಇದರಿಂದ ಈ ಕೊಳೆಯನ್ನು ತೊಳಿಬೇಕಾಗತ್ತೆ. ನಾವು ತೊಳೆಯೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶವೇ ವಿನಃ ಯಾರನ್ನೋ ಉದ್ದೇಶ ಇಟ್ಕೊಂಡು ಯಾರೋ ತಪ್ಪಿದ್ದಾರೆ ಅಂತ ಹೇಳುವಂತಹ ಯಾವ ಕಾರಣಕ್ಕೂ ತಪ್ಪಾಗತ್ತೆ. ಹೇಳಲೂಬಾರ್ದು, ನೀವು ಕೇಳಲೂಬಾರ್ದು. ನೀವು ಜ್ಞಾನವಂತರಾಗಬೇಕು. ನಿಮ್ಮ ಮಕ್ಕಳಿಗೆ ಜ್ಞಾನವನ್ನು ತೋರಿಸ್ಬೇಕು. ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಈಗ ಅರ್ಥ ಆಯ್ತಲ್ಲ, ಪಂಚಾಂಗ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ವಿಷಯ ಗೊತ್ತಾಯಿತು. ಈ ಕೊನೆಯ ಭಾಗಕ್ಕೆ ಬಂದ್ಬಿಡ್ತೀನಿ. ಏನು ಅಂದರೆ, ನಮ್ಮ ಉಸಿರಾಟ ಅನ್ನೋ ವಿಷಯಕ್ಕೆ ಬಂದರೆ ಸಾಕಷ್ಟು ಜನ ಇದೊಂದು ಪ್ರಶ್ನೆ ಹಾಕ್ತಾರೆ. ಏನು? ಪದೇ ಪದೇ ಬೆವರು ಬರುತ್ತೆ, ನಂಬರ್ 1. ಬರೀ ಕನ್ಸುಗಳು ಬೀಳುತ್ತೆ. ಇದಕ್ಕೆ ಉತ್ತರ ಏನು ಅಂತೀಯಮ್ಮ? ಇದಕ್ಕೆ ಉತ್ತರ, ಕನಸುಗಳು ಸಿಕ್ಕಾಬಡೆ ಬೀಳುತ್ತೆ. ಕಣ್ಣು ಮುಚ್ಚಿದ್ರೆ ಕನಸು ಬೀಳುತ್ತೆ. ಇದ್ರ ಜೊತೆ ಕನಸು ಜಾಸ್ತಿ ಆದರೆ ಬೆರಳು ಕೈ ನಡುಗುತ್ತೆ, ಟಕ 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 ಅಂತ. ಆಮೇಲೆ ಕಾಲು ಕೈಯಲ್ಲೆಲ್ಲ ಚುಚ್ಚಿದಂಗೆ ಆಗುತ್ತೆ, ಜುಮ್ ಜುಮ್ ಹಿಡ್ದಂಗೆ ಆಗುತ್ತೆ. ಇದೆಲ್ಲ ಸೇರಿ ಇದಿಷ್ಟು ಸಮಸ್ಯೆ, ಕನಸು ಬೀಳೋದು ದೊಡ್ಡ ದುರಂತ. ಇದು ದುರಂತ. ಯಾಕೆ ಅಂದರೆ, ಯಾವುದೋ ಜನ್ಮದಲ್ಲಿ ನಾನು ಏನು ಮಾಡಿದ್ನೋ ಗೊತ್ತಿಲ್ಲ, ಎಲ್ಲೋ ದೂರ ಹೋಗಿದ್ದಂಗೆ, ಅಲ್ಲಿ ಯಾರೋ ಬಂದಂಗೆ, ನಮ್ಮ ತಾತ ಅಲ್ಲಿ ಬಂದು ನಿಂತಂಗೆ, ನಮ್ಮ ಅಜ್ಜಿಯಲ್ಲಿ ಬಂದಿದ್ದಂಗೆ ಅಂತಾರಲ್ಲಮ್ಮ. ಅಂದರೆ ಸತ್ತಿರೋರೆಲ್ಲ ಅಜೀರ್ಣತೆಯ ರೋಗದಲ್ಲಿ ಸತ್ತಿದಾರಲ್ಲ, ಆ ಅಜೀರ್ಣತೆಯ ರೋಗ ಈ ಕನಸಿನ ಮೂಲಕ ಇವರು ಕಾಣಿಸ್ತಾರೆ. ಸತ್ತಿರ್ತಕ್ಕಂತಹ ಹಿರೀಕರು ಏನು ವಂಶದಲ್ಲಿ ಸತ್ತಿರ್ತಾರೆ, ಅವರೆಲ್ಲ ಅಜೀರ್ಣ ರೋಗದಲ್ಲಿ ಸತ್ತಿರ್ತಾರೆ. ಈಗೂ ಅದೇ ಇರೋದು, ಎಲ್ರಿಗೂ ಅಜೀರ್ಣವೇ ಇರೋದು. ಆಗ ಸತ್ತವ್ರೆ ಅಂತಲ್ಲ, ಈಗಲೂ ಎಲ್ರಿಗೂ ಅಜೀರ್ಣವೇ ಇರೋದು ಅಂತ ನಮಗಿನ್ನೂ ಗೊತ್ತಿಲ್ಲ. ಪ್ರತಿ ಒಬ್ಬರೂ ಕೂಡ ಇವತ್ತು ಅಜೀರ್ಣತೆಯಲ್ಲೇ ಇದ್ದೀವಿ ಅಂತ ಒಪ್ಕೋಬೇಕು. ಯಾಕೇನು ಇಲ್ಲಿ 1, 2 ಇದೆ ಅಂತ ಹೇಳಂಗಿಲ್ಲ. ಅಜೀರ್ಣದಲ್ಲೇ ಬದುಕುತ್ತಿದ್ದೇವೆ. ಅಜೀರ್ಣದಲ್ಲಿರೋರಿಗೆ ಕನಸು ಬೀಳ್ತಾನೆ ಇರುತ್ತೆ.
ತೋಳ್ಗೊಂದು ಕಟ್ಕೊಳ್ಳಿ ಯಂತ್ರನ, ಕತ್ಗೊಂದು ಕಟ್ಕೊಳ್ಳಿ, ಮನೆ ಬಾಗಿಲ್ಗೊಂದು ಕಟ್ಕೊಳ್ಳಿ, ಬ್ಯಾಗಲ್ಲೊಂದು ಇಟ್ಕೊಳ್ಳಿ, ಕಪ್ ಹಚ್ಕೊಳ್ಳಿ, ಹೋಮ ಮಾಡಿಸಿ, ಮಾದೇಶ್ವರ ಬೆಟ್ಟಕ್ಕೆ ಹೋಗಿ, ತಿರುಪತಿಗೆ ಹೋಗಿ, ಮಂತ್ರಾಲಯಕ್ಕೆ ಹೋಗಿ, ಮನೆಗೆ ಮಾತ್ರ ಬರಲೇಬೇಕು, ಅದೇ ಕನಸು ಬೀಳಲೇಬೇಕು. ಇಷ್ಟೆಲ್ಲ ಸುತ್ಕೊಂಡ್ಬಂದ್ಮೇಲೆ ಏನಾಗಬೇಕು? ಚೇಂಜ್ ಆಗಬೇಕು. ಆಗಲ್ವಲ್ಲ? ಯಾಕೆ ಅಂದರೆ ನಮ್ಮ ಉಸಿರಾಟದನ್ನ ಶಕ್ತಿಯನ್ನು ತಿಳ್ಕೊಳ್ಳೋವರೆಗೂ ಕನಸು ಬೀಳೋದು ಕಮ್ಮಿ ಆಗಲ್ಲ. ನಾವು ಉಸಿರಾಡುತ್ತಿರುವುದು ಸರಿ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಮೆಸೇಜ್, ಕೆಟ್ಟ ಕನಸು ಚಿಕ್ಕ ಮಗುವಿಂದ ಹಿಡಿದು ಯಾರಿಗೆ ಅಲ್ಲಿ ಕನಸು ಬೀಳ್ತಾ ಇದೆ ಅಂದರೆ ನಿಮ್ಮ ಉಸಿರಾಟದ ಕ್ರಮ ಚೆನ್ನಾಗಿಲ್ಲ. ಇದು ಒಂದೇ ಅಲ್ಲ, ಒಂದೊಂದಾಗಿ ಟಿಪ್ಸ್ ಕೊಡ್ತಾ ಹೋಗೋಣ. ದೇಹದಲ್ಲಿ ಯಾವ್ಯಾವ ಭಾಗ ಡ್ಯಾಮೇಜ್ ಆಗಿದ್ದಾಗ ನಿಮ್ಮ ಉಸಿರಾಟದ ಸಮಸ್ಯೆಯನ್ನ ಯಾವ ರೀತಿ ಹೆದರಿಸ್ಬೇಕಾಗತ್ತೆ. ಬೇಜಾರಾಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆ ಗುರುಗಳೇ. ಉಸಿರಾಟದಲ್ಲಿ ಇರ್ತಕ್ಕಂಥ ನಮ್ಮ ದೇಹದ ಪೂರ್ಣವಾಗಿರ್ತಕ್ಕಂಥ ಸತ್ಯಾಂಶವನ್ನು ತಿಳ್ಕೋಬೇಕಾದ್ರೆ ಒಂದು ಪ್ರಶ್ನೆ ಇಲ್ಲಿ. ಉಸಿರನ್ನ ಎಷ್ಟು ನಿಮಿಷ ಅಲ್ಲ ಎಷ್ಟು ಸೆಕೆಂಡು ನಾವು ತಗೊಳ್ಳೋಕ್ಕೆ ಶಕ್ತಿ ಇದೆ ನಮ್ಮ ಕೈಲಿ? ತಗೊಳ್ಳುವಂಥ ಉಸಿರು ಎಷ್ಟು ಸೆಕೆಂಡಲ್ಲಿ ನಾವು ಉಸಿರಾಟವನ್ನು ತಗೊಳ್ಳುವಂಥದ್ದು ಎಷ್ಟು ಸೆಕೆಂಡ್ ಆಗತ್ತೆ, ನಿಲ್ಲಿಸುವಂಥದ್ದು ಎಷ್ಟು ಸೆಕೆಂಡ್ ಆಗತ್ತೆ, ಮತ್ತೆ ಬಿಡುವುದು ಎಷ್ಟು ಸೆಕೆಂಡ್ ಆಗತ್ತೆ. ಇದರಲ್ಲೇ ಇರೋದು ನಮ್ಮ ಜಾತಕ, ನಮ್ಮ ಭವಿಷ್ಯ, ನಮ್ಮ ಆರೋಗ್ಯ, ಅಭಿವೃದ್ಧಿ ಪ್ರತಿ ಒಂದು ಇರೋದೇ ಈ ಉಸಿರಾಟವನ್ನು ತಿಳ್ಕೊಳ್ಳೋದು. ಈಗ ಇದನ್ನ ಕೇಳಬೇಕಾ ತಿಳ್ಕೊಬೇಕಾ? ಅಲ್ಲ, ನಾವು ಅರ್ಥ ಮಾಡ್ಕೋಬೇಕಾ? ಮೂರು ಆಗಬೇಕು ಗುರುಗಳೇ. ಎಲ್ಲ ಆಗತ್ತೆ. ಇದಕ್ಕೆಲ್ಲಿದೆ ಟ್ರೈನಿಂಗ್ ಕಾಲೇಜು? ಯೋಗ ಕ್ಲಾಸಲ್ಲೂ ಸಿಕ್ಕಲ್ಲ, ಪೂಜೆ ಮಾಡೋ ಜಾಗದಲ್ಲೂ ಸಿಕ್ಕಲ್ಲ, ಶಾಸ್ತ್ರ ಹೇಳೋ ಹತ್ರ ಸಿಕ್ಕಲ್ಲ, ವಾಸ್ತು ಹೇಳೋ ಹತ್ರನೂ ಸಿಕ್ಕಲ್ಲ. ಮತ್ತೆ ಎಲ್ಲಿ ಹೋಗೋ ತಿಳ್ಕೊಳ್ಳೋದು? ಯೋಗದಲ್ಲಿ ಪ್ರಾಣಾಯಾಮ ಅನ್ನೋದ್ರಿಂದ ಅಪ್ರಾಣೆ ಆಗಲ್ಲ, ಅಪ್ರಾಣೆ ಆಗಲ್ಲ. ಯೋಗ ಮಾಡಿದ ತಕ್ಷಣ ಸರಿ ಹೋಗುತ್ತೆ. ಏನಪ್ಪ ಅಂದ್ರೆ ನಾವು ಮಾಡ್ತಾ ಇದೀವಿ ಅನ್ನೋ ಖುಷಿ ಅಷ್ಟೇ. ಯೋಗದಲ್ಲಿ ಇರ್ತಕ್ಕಂಥದ್ದು ಯೋಗಾಸನ. ಏನ್ ಅರ್ಥ ಏನು? ಯೋಗಾಸನಕ್ಕೆ ಅರ್ಥ ಏನು? ಕೂತ್ಕೊಳ್ಳುವಂತಹ ಭಂಗಿ. ಕೂತ್ಕೊಳ್ಳೋದೇ ತಿಳ್ಕೊಳ್ರಿ ಸಾಕು. ನೀವು ಯಾವ ಆಸನ ಮಾಡಬೇಡಿ, ಕೈ ಕಾಲು ಬೆಂಡ್ ಮಾಡಬೇಕು ಅಂತೇನಿಲ್ಲ. ಅದು ಮಾಡಿ. ನೀವು ಕೂತ್ಕೊಳ್ಳೋದು, ನಿಮ್ಮ ಮಗು ಕೂತ್ಕೊಳ್ಳೋದು ದಯವಿಟ್ಟು ಮನೇಲಿ ಗಮನಿಸಿ. ಇವತ್ತು ಕೂತ್ಕೊಂಡು ಎಲ್ಲ ಕೂತಿದ್ದೀರಲ್ಲ, ನಿಮ್ಮ ಗಂಡನ ಕೂತ್ಕೊಳ್ಳೋದು ನೋಡಿ ಎಷ್ಟು ಬಕ್ಕೊಂಡಿರ್ತಾರೆ. ನಿಮ್ಮ ಮಗು ನೋಡಿ ಬೆನ್ನೆಷ್ಟು ಬೆಂಡಾಗಿರ್ತದೆ. ನೀವು ಕಣ್ಣಿ ನೋಡ್ಕೊಳ್ಳಿ, ನೀವೆಷ್ಟು ಕತ್ ಬಗ್ಗಿಸ್ಕೊಂಡಿರ್ತೀರಾ. ಎಲ್ಲಿ ನಿಮ್ದು ಉಸಿರಾಟ? ಈಗ ಯಾರ ಹತ್ರ ಹೋಗಿ ಶಾಸ್ತ್ರ ಕೊಡೋದಾ? ಸಾಧ್ಯನೇ ಇಲ್ಲ ಗುರುಗಳೇ. ಈಗ ಅರ್ಥ ಆಯ್ತಲ್ಲ? ನಾವು ಕೇಳುತ್ತಿರುವುದು ತಿಳಿದಿರುವುದು ಎಲ್ಲವೂ ಸುಳ್ಳು. ಇದನ್ನ ನಿಜ ಸತ್ಯ ಮಾಡ್ಬೇಕಾದ್ರೆ ಏನು ಮಾಡಬೇಕು? ನಾವೇ ಬದಲಾವಣೆ ಆಗಬೇಕು. ಹೇಗಿರುತ್ತೆ? ಯಾರ ಹತ್ರ ಹೋಗಿ ಕೈ ಕಟ್ಕೊಂಡು ಕೇಳೋದು ಬೇಡ ರೀ. ನಾವು ಬದಲಾವಣೆ ಆಗಬೇಕು. ಬದಲಾವಣೆ ಒಂದು ದಾರಿ ಬೇಕು. ಅದಕ್ಕೊಂದು ಜ್ಞಾನ ಮಾರ್ಗ ಕೊಡ್ತಕ್ಕಂಥ ಗುರುಗಳು ಬೇಕು. ಈ ಜ್ಞಾನ ಮಾರ್ಗವನ್ನು ತೋರಿಸ್ಬೇಕು. ಉಸಿರಾಟದ ಕ್ರಮ ಹೇಗಿರಬೇಕು ಹಾಗಂತ ಒಂದಿನದಲ್ಲಿ ಹೇಳ್ಕೊಟ್ಬಿಡೋದ? ಆಗಲ್ಲ. 6 ತಿಂಗಳು ಆಗಲ್ಲ, 1 ವರ್ಷ ಆಗಲ್ಲ, 1.5-2 ವರ್ಷಗಳು ಕಾಯಬೇಕು. 1.5-2 ವರ್ಷಗಳು ಮತ್ತೆ ಕೂತ್ಕೊಂಡು ನಾನೇ ಹೇಳ್ಕೊಟ್ಬಿಡ್ಬೋದಲ್ಲ. ಹಿಂಗೆ ಉಸಿರಾಟ ತಗೊಳ್ಳಿ, ಹೊಟ್ಟೆ ಒಳಗೆ ತಗೊಳ್ಳಿ, ಹೊಟ್ಟೆ ಈಚೆಗೆ ಬಿಡಿ. ಫೋನ್ ಬರುತ್ತೆ, ಯಾರೊಬ್ರು ತಲೆ ಚಕ್ಕರ ಬಿದ್ದಗೋರೆ ಗುರುಗಳೇ ಅಂತ. ಹಂಗೆಲ್ಲ ಹೇಳಂಗಿಲ್ಲ, ಹೇಳ್ಕೊಡ್ಬಾರ್ದು. ಅದಕ್ಕೆ ಆಹಾರ ಪ್ರಕ್ರಿಯೆ ತುಂಬ ಮುಖ್ಯ. ಆಹಾರ ಕ್ರಮ ತುಂಬ ಮುಖ್ಯ ಉಸಿರಾಟದ ಕ್ರಮ ಆಗಬೇಕಾದ್ರೆ. ಅದಕ್ಕೋಸ್ಕರವಾಗಿ 10 ಸೆಕೆಂಡು ನಮ್ಮ ಉಸಿರಾಟ ಸಂಖ್ಯೆಯನ್ನ 5 ಸಂಖ್ಯೆ ಹೇಳುವಷ್ಟು ಮಟ್ಟಕ್ಕೆ ನಾವು ಉಸಿರನ್ನ ಒಳಗಡೆ ತಗೊಳ್ಳುವಷ್ಟು ಮಟ್ಟಕ್ಕೆ ಇರ್ತಕ್ಕಂಥದ್ದು. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರು ಪ್ರಯತ್ನ ಮಾಡಬೇಡಿ. ಅವ್ರು ಏನೋ ಹೇಳಿದ್ರು ಅಂದ್ಬಿಟ್ಟು ದಯವಿಟ್ಟು ಯಾರು ಮಾಡಕ್ಕೆ ಹೋಗ್ಬೇಡಿ. ಅರ್ಥ ಮಾಡ್ಕೊಳ್ಳಿ. ಇದನ್ನು ಹೇಳ್ತಾ ಇದ್ದೀನಿ ಪದೇ ಪದೇ. ನಾವು ಏನೋ ಒಂದು ವಿಚಾರವನ್ನು ನಿಮಗೆ ಮುಟ್ಸೋಕೆ ಕೇಳಿದ್ರೆ ನೀವೇನೋ ಕುಂತ್ಕೊಂಡು ಏನೋ ಮಾಡಕ್ಕೆ ಹೋಗಬೇಡಿ. ಇದಕ್ಕೆಲ್ಲ ಕ್ರಮ ಬೇಕು, ಸಂಕಲ್ಪಗಳು ಬೇಕು. ಆ ನಂತರ ನೀವು ಇದನ್ನು ಪ್ರಾರಂಭ ಮಾಡಬೇಕು. ಏನೋ ಮಾಡಕ್ಕೆ ಹೋಗ್ಬಿಟ್ಟು ಏನೇನೋ ಮಾಡ್ಕೊಂಡು ತಲೆ ಚಕ್ಕರ ರಪ್ಪ ಅಂತ ಕಗಡೆ ಬೀಳಬೇಕಾಗತ್ತೆ. ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ದಯವಿಟ್ಟು ವಿಷಯ ತಿಳ್ಕೊಳ್ಳಿ. ಇದಕ್ಕಿನ್ನೂ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ಕೊಡ್ತಾ ಹೋಗ್ತೀನಿ. ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗತ್ತೆ ಈ ಥರನೂ ಮಾಡಬಹುದಾ, ಯಾರೋ ಹೇಳ್ಕೊಡೋದಲ್ಲ. ಗುರುಗಳೇ, ಇನ್ನು ಅಜೀರ್ಣತೆಗೂ ಉಸಿರಾಟಕ್ಕೂ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದೆ ಗುರುಗಳೇ. ಅದನ್ನ ತಿಳ್ಕೊತೀನಿ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಜಗದೀಪ್ ಅವರು, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆ. ನಿಮ್ದು ನಕ್ಷತ್ರ ತಿಳಿಸಿ. ಉತ್ತರ ಭಾದ್ರ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹರಿಕೃಷ್ಣ ಗುರುಗಳೇ. ನಾರಾಯಣ, ಹೇಳಿಪ್ಪ, ಏನು ಮಾಡ್ತಾ ಇದ್ದೀರಾ? ವಯಸ್ಸೆಷ್ಟು? ನಾನು ಜಗದೀಪ ಅಂತೇಳಿ. ವಯಸ್ಸೆಷ್ಟು? 25. ಏನು ಮಾಡ್ತಾ ಇರೋದು? ನಾನು ಮನೆಯಲ್ಲೇ ಇದ್ದೇನೆ ಗುರುಗಳೇ. ಏನು ಓದಿರೋದು? ನಾನು ಫಸ್ಟ್ PUC ತನಕ ಹೋಗಿದ್ದೇನೆ. PUC ತನಕ ಹೋಗಿದ್ದೇನೆ. PUC. ಓಕೆ, ಏನಾಗಬೇಕಿತ್ತು ಇವಾಗ? ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಗುರುಗಳೇ.
ಓಕೆ. ಈಗ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಾಗಿದ್ದು ಯಾವಾಗ? ಅಥವಾ ತಿಳ್ಕೊಬೇಕು ಅಂತ ಮಾಡಿರೋದ, ಅಥವಾ ಅನುಭವಿಸ್ತಾ ಇದ್ದೀನಿ ಅಂತ ತಿಳ್ಕೊಬೇಕು ಅಂತ ಮಾಡಿರೋದ? ಅನುಭವಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಕಂತ. ಯಾವಾಗ ಗೊತ್ತಾಯ್ತು ಆರೋಗ್ಯ ಕೆಟ್ಟಿದೆ ಅಂತ? ಯಾವಾಗ ಗೊತ್ತಾಯ್ತು? ಎಷ್ಟು ವರ್ಷ ಆಯಿತು? ನಾನು ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇರ್ತೇನೆ. ಓ, ಕಾರ್ಯಕ್ರಮ ನೋಡಿದ ಮೇಲೆ ಗೊತ್ತಾಯ್ತಾ? ಅಂದ್ರೆ ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಅದೇಪ್ಪ, ಈ ಕಾರ್ಯಕ್ರಮ ನೋಡಿದ್ಮೇಲೆ ತಿಳ್ಕೊಬೇಕು ಅಂತ ಅದಕ್ಕೆ ಮುಂಚೆ ಗೊತ್ತಿರ್ಲಿಲ್ವಾ? ಇಲ್ಲ, ಈಗೆಲ್ಲ ಇರ್ಬೋದಂತ ಯೋಚನೆ ಮಾಡ್ತಾ ಇದ್ದೆ. ಈಗ ತಿಳ್ಕೊಳ್ಳೋದು ಸಿಕ್ಕಿದೆ ಅಂತ ಗೊತ್ತಾಯ್ತಾ? ಓಕೆ. ಈಗ ನಿನ್ನ ಓದಿನಲ್ಲಿ ನಿನಗೆ ಎಷ್ಟು ಆಸಕ್ತಿಯಿಂದ, ಖುಷಿಯಿಂದ, ನೆಮ್ಮದಿಯಾಗಿ ಓದಿದ್ದೀನಿ ಚೆನ್ನಾಗಿ ಅಂತ ಅನಿಸಿದೆಯಾ? ಏನೋ ಓದಿದ್ದೀನಿ ಅನಿಸ್ತಾ ಇದೆಯಾ? ಏನೋ ಓದಬೇಕಂತ ಅಂದರೆ ಅಷ್ಟು ಚೆನ್ನಾಗಿ ಅಲ್ಲ, ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ಮನಸ್ಸಿಗೆ ಇಲ್ಲಿವರೆಗಾಯಿತು, ನಿನಗೆ ಬುದ್ಧಿ ಬಂದ್ಲಾಗಾದ ಮೇಲೆ ಸ್ವಲ್ಪನಾರು ನೆಮ್ಮದಿಯಾಗಿ ಖುಷಿಯಾಗಿ ಇದ್ದೀನಿ ಅನ್ಸತ್ತಾ? ಏನೋ ಯೋಚನೆ ಕಾಡ್ಸತ್ತೆ ಅನ್ಸತ್ತಾ ಅಂತ ಕೇಳ್ತೀನಿ. ಇಲ್ಲ ಗುರುಗಳೇ, ಏನೋ ಅಂದರೆ ನೆಮ್ಮದಿ ಇಲ್ಲ. ಓಕೆ, ಸಾಕು. ನಿಮ್ಮ ತಂದೆ ಏನು ಮಾಡ್ತಾರೆ? ತಂದೆ ಹೀಗೆ ಕೃಷಿಕರ ಮನೆಗೆ ಹೋಗ್ತಾರೆ. ಯಾರು? ಹೀಗೆ ಕೃಷಿಕರ ಮನೆಗೆ ಕೆಲಸಕ್ಕೆ ಹೋಗ್ತಾರೆ. ಓಕೆ. ನಿಮ್ಮ ತಾತ, ನಿಮ್ಮ ಅಮ್ಮನ ತಂದೆ ಏನು ಮಾಡ್ತಾರೆ? ಏನು ಮಾಡ್ತಿದ್ರು? ಅವರು ಇಲ್ಲ, ಅವರು ಕೂಡ ಕೃಷಿ ಮಾಡ್ತಾ ಇದ್ರು ಗುರುಗಳೇ. ಓಕೆ. ಈಗ ನಿಮಗೂ ಕೃಷಿ ಇದೆಯಾ? ನಿಮ್ಮ ತಂದೆ ಮಾಡಿದಾರಾ? ಏನು ಗುರುಗಳೇ? ನಿಮ್ಮ ತಂದೆ ವ್ಯವಸಾಯ ಮಾಡ್ತಾರಾ, ಕೆಲಸಕ್ಕೆ ಹೋಗ್ತಾರಾ ಅಂದೆ? ಅವ್ರು ಕೆಲಸಕ್ಕೆ ಹೋಗ್ತಾರೆ. ಓಕೆ. ಈಗ ನಿನಗೆ ಕುತ್ತಿಗೆ ಭಾಗ ಅಥವಾ ಶೋಲ್ಡರ್ ಅಂದರೆ ಗೊತ್ತಾಗತ್ತಾ? ಭುಜ. ಹೇಳಿ ಗುರುಗಳೇ. ಕುತ್ತಿಗೆ, ಭುಜ ಎರಡರಲ್ಲಿ ಯಾವುದು ನಿನಗೆ ಸಮಸ್ಯೆ ಅಂತ ಕಂಡು ಬರುತ್ತೆ? ಭುಜ, ಹಿಂದೆ ಬೆನ್ನು ನೋವು. ಅಲ್ಲ, ಇದು ನಿನಗೆ ಬೇಜಾರಾಗಲ್ವಾ? ನಾನು ಕರೆಕ್ಟಾಗಿ ಕುತ್ಕೋತೀನಿ ಅನ್ಸುತ್ತಾ ನಿನಗೆ? ಇಲ್ಲ ಗುರು, ಅದೇ ನೀವು ಹೇಳ್ತಿರ್ತೀರಲ್ಲ ಗುರುಗಳೇ, ಉತ್ತರವಾದ ನಕ್ಷತ್ರ. ಅದಿಲ್ಲಪ್ಪ, ಅದು ಹೇಳೋ ಸೆಕೆಂಡ್ರಿ. ನಾನು ಕರೆಕ್ಟಾಗಿ ಕೂತ್ಕೊಳ್ತೀನಿ ಅಂತ ಗೊತ್ತಿದೆಯಾ? ಕರೆಕ್ಟಾಗಿ ಕೂತ್ಕೊಳ್ತೀನಿ ಅಂತ ಅನ್ಸಿದ್ಯಾ ನಿಂಗೆ? ಇಲ್ಲ ಗುರುಗಳೇ, ಆಗಲ್ಲ. ಒಮ್ಮೆ ಕೂತ್ಕೊಳ್ತೇನೆ. ಅದೇ ಒಮ್ಮೆ ಕೂತ್ಕೋತೀಯಾ? ಅದೇ ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು ಮಾಡ್ಕೊಂಡು ಹೆಂಗಿರುತ್ತೆ. ವಿಷಯ ಹೇಳ್ತೀನಿ ಕೇಳಿಸ್ಕೋ. ಈ ಉತ್ತರಾಭಾದ್ರ ನಕ್ಷತ್ರ ಅನ್ನೋದಕ್ಕೆ ಎಲ್ಲರಿಗೂ ಕೂತ್ಕೊಳ್ಳೋದಕ್ಕೆ ಒಂದು ಮೆಸೇಜ್ ಕೊಡೋಣ. ಕೂತ್ಕೊಳ್ಳೋದು ನಾವು ಕೂತ್ಕೋಬೇಕು, ಹೌದಾ? ಕೂತ್ಕೊಂಡಿದ್ದೀವಿ. ಹೇಗೆ ಕೂತ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಪ್ರಶ್ನೆ ಹಾಕಿದ್ರೆ ಉತ್ತರ ಸಿಗುತ್ತಾ? ಬೆನ್ನು ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳುವಂಥ ಪ್ರಕ್ರಿಯೆ ಇರಬೇಕಾಗುರ್ಗಳೇ. ಇಲ್ಲಿ ವಿಚಾರ ಇಷ್ಟೇ, ಪ್ರತಿ ಒಂದು ವ್ಯಕ್ತಿ ಯಾರೇ ಕೂತ್ಕೋಬೇಕಾದ್ರಿ ದೇಹ ಸಡಿಲವನ್ನು ಮಾಡ್ಕೊಂಡಿರಬೇಕು. ದೇಹ ಸಡಿಲವಾಗಿರಬೇಕು. ಸಡಿಲವಾಗಿ ಕೂರಲಿಲ್ಲ ಅಂದರೆ, ಸಡಿಲವಾಗಿ ಮಲಗಲಿಲ್ಲ ಅಂದರೆ ನಿಮ್ಮ ರಕ್ತ ಚಲನೆ ದೇಹದಲ್ಲಿ ಯಾವ ಕಾರಣಕ್ಕೂ ನಡೆಯುವುದಿಲ್ಲ. ಇದು ಮುಂದಿನ ಯೋಜನೆ ಯಾವುದು ಅಂದರೆ ಕ್ಯಾನ್ಸರ್ಗೆ ತುಂಬ ಹತ್ತಿರವಾದಂಥ ಒಂದು ದೊಡ್ಡ ಮೆಸೇಜ್. ದೇಹವನ್ನು ಬಿಗಿಯಾಗಿ ಇಟ್ಟುಕೊಳ್ಳುವುದೇ ಕ್ಯಾನ್ಸರಿಗೆ ಹತ್ತಿರವಾದಂಥ ಒಂದು ಘನಘೋರವಾಗಿರುವಂಥ ಕಾಯಿಲೆ. ದೇಹವನ್ನು ಸಡಿಲ ಮಾಡ್ಕೋಬೇಕು ಅಂತ ಗೊತ್ತಿರೋದು ಯಾವಾಗ, ಗೊತ್ತಾಗೋದು ಯಾವಾಗ? ಈಗ ಉತ್ತರಾಭಾದ ನಕ್ಷತ್ರದ ಮಗು ಕೂತ್ಕೊಳ್ಳುತ್ತೆ ಅಂದರೆ, ದೊಡ್ಡವರಾಗಿರಲಿ ಯಾರೇ ಆಗಿರಲಿ, ಶೋಲ್ಡರ್ ಒಳಗಡೆ ಬಂದ್ಬಿಡುತ್ತೆ ಹಿಂಗೆ. ಅಂದರೆ ಅದ್ರ ಪಾಡ ಆಟೋಮೆಟಿಕ್ ಬಂದ್ಬಿಡುತ್ತೆ, ಇವರೇನು ಕೂತ್ಕೋಬೇಕಾಗಿಲ್ಲ. ಇದು ಹೀಗೇ ಜೀವನದಲ್ಲಿ ಕೂತು ಕೂತು ಯೋಚನೆ ಶುರುವಾಗತ್ತೆ. ಮಗುವಾಗಿದ್ರು ಅವ್ರಿಗೇನು ಕಮಿಟ್ಮೆಂಟ್ ಇರಲ್ಲ, ಯೋಚನೆ ಶುರುವಾಗತ್ತೆ. ಯಾರೇ ಆಗಲಿ, ಹೆಂಗಸರು ಗಂಡಸರು ಮಕ್ಕಳು ಯಾರೇ ಆಗಲಿ, ಕೂತ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯವನ್ನು ಹೇಗೆ ರಿಪೇರಿ ಮಾಡ್ಕೋಬೇಕು ಅಂತ ಫಸ್ಟ್ ತಿಳ್ಕೋಬೇಕು. ಇದಕ್ಕೆ ಯಾವುದು ಇನ್ಸ್ಟಿಟ್ಯೂಟ್ ಇಲ್ಲ, ಇದಕ್ಕೆ ಯಾವುದು ಬುಕ್ ಬರೆದು ಯಾರು ಕಳಿಸಲ್ಲ. ದೇಹವನ್ನು ಸಡಿಲ ಮಾಡಿಕೊಳ್ಳುವುದು ಏನಕ್ಕೆ ಅಂದರೆ ರಕ್ತ ಚಲನೆ ದೇಹದಲ್ಲಿ ಸರಾಗವಾಗಿ ಆಗಬೇಕು, ಹೌದಲ್ಲ? ನೀವು ಎಲ್ಲ ಕೊಕ್ಕರ್ಸ್ಕೊಂಡು ಟೈಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮಲಕ್ಕೊಳ್ಳುವಾಗಲೂ ಮಂಡಿ ಮಡಿಸ್ಕೊಳ್ಳೋದು, ಕತ್ತು ಮಡಗಿಸ್ಕೊಳ್ಳೋದು, ಕತ್ತು ಉಲ್ಟಾ ಮಾಡ್ಕೊಳ್ಳೋದು, ಹೆಂಗೆಂಗೋ ಮಲ್ಕೊಳ್ಳೋದು, ಎಲ್ಲಿಂದ ರಕ್ತ ಚಲನೆ? ಬೆಳಗ್ಗೆ ಹೇಳೋಕ್ಕಾಗಲ್ಲ, ಮೈ ನೋವು, ಬೇಜಾರು, ಕೋಪ. ಇದಕ್ಕೆಲ್ಲ ರಿಪೇರಿ? ಯಾರು ರಿಪೇರಿ ಮಾಡೋದಿದ್ನ? ನಾವೇ ಮಾಡ್ಕೋಬೇಕು ಗುರುಗಳೇ. ಮಾಡ್ಕೊಳ್ಳೋಕ್ಕೆ ಮಲಗಿರ್ತಿರಲ್ಲ, ಮಾಡ್ಕೊಳ್ಳೋದೆಲ್ಲ ಬಂತು? ಮಲ್ಕೊಂಡ್ಮೇಲೆ ಯಾರು ಗೊತ್ತು ಸ್ವಾಮಿ? ಹಾಗಲ್ಲ. ಇದಕ್ಕೇನು ಮಾಡಬೇಕಂದ್ರೆ, ಮಗುವಾಗಿ ಹುಟ್ಟಿದ 3 ವರ್ಷದಿಂದ ಶುರು ಮಾಡಿ 8 ವರ್ಷಕ್ಕೆ ತಂದೆ ತಾಯಿಗಳು ಈ ಮಗುವನ್ನು ಮಲಗೋ ಭಂಗಿ, ಕೂತ್ಕೊಳ್ಳುವಂಥ ಭಂಗಿಯನ್ನು ರಿಪೇರಿ ಮಾಡೋದಕ್ಕೆ ತಂದೆ ತಾಯಿ ಹರಹರ ಆಗಿದ್ದಾರೆ. ಯಾಕೆ ಹರಹರ ಅಂತ ಹೇಳ್ತಾ ಇದ್ದೀನಿ ಹೇಳಿ?
ಅದನ್ನ ಕಲಿಸ್ಬೇಕಲ್ಲ ಗುರುಗಳೇ. ಅಲ್ಲ ಪುರ್ಸೊತ್ತಿಲ್ವಲ್ಲಮ್ಮ ಅವ್ರಿಗೆ. ಗಂಡನ್ಗೊಂದು ಟೆನ್ಷನು, ಹೆಂಡತಿಗೊಂದು ಟೆನ್ಷನು. ಅದೇನೋ ಒಂದು ಬುಕ್ ಕೊಡಿಸ್ಬಿಟ್ಟು ಕಳಿಸೋದ ಕಡೆ ಕಾನ್ವೆಂಟ್ಗೆ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಇವರು ಹೋಗೋ ತಗಡೆ ಬಾಯ್ ಅಂತ ಬಾಕ್ಸ್ ತುಂಬಿಟ್ಟು ಟಾಟಾ ಮಾಡಿ ಕಳಿಸ್ಬಿಡ್ತಾರೆ. ಮಗು ಹೆಂಗ್ ಕೂತ್ಕೋಬೇಕು ಅಂತ ಶಾಲೆಯಲ್ಲಿ ಗೊತ್ತಾ? ಇಲ್ಲ ಗುರುಗಳೇ. ಮಾಸ್ಟರ್ ಗೊತ್ತಾ? ಇಲ್ಲ. ಪ್ರಿನ್ಸಿಪಾಲ್ ಗೊತ್ತಾ? ಎಜುಕೇಶನ್ ಇದೆಯಾ? ಇಲ್ಲ. ಮನುಷ್ಯ ಆರೋಗ್ಯವಾಗಿರಕ್ಕೆ ಹೇಗೆ ಕೂತ್ಕೋಬೇಕು ಅಂತ ಗೊತ್ತಾ? ಇಲ್ವಲ್ಲ. ಮತ್ತೆ ಹೆಂಗೆ ಆರೋಗ್ಯವಾಗಿರ್ತೀರಾ? ಇದೆಲ್ಲ ತಿಳ್ಕೊಂಡ್ರೆ ನಾವು ಎಷ್ಟು ಹೀನವಾಗಿ ಝೀರೋನಲ್ಲೂ ನಾವು ಬದುಕಕ್ಕೆ ಹಾಕಿಲ್ಲ, ಅಷ್ಟು ಅನ್ಫಿಟ್ ಆಗಿ ಬದುಕ್ತಾ ಇದೀವಿ ನಾವು. ಹೌದು. ಹೌದಾ? ಹಾಗನ್ಬಿಟ್ಟು ಇವೆಲ್ಲ ಈಗ ಹೇಳ್ಬಿಟ್ರು ಅಂತ ನಾವೆಲ್ಲ ಮಾಡ್ಕೊಳಕ್ಕಾಗತ್ತಾ? ಅಲ್ಲ. ನಮ್ಮ ಸೋಮಾರಿತನ ದೂರ ಮಾಡಬೇಕು. ನಾವು ಯಾರಂದ್ರೂ ಹೋಗಿ ಏನು ಕೇಳಕ್ಕೆ ಹೋಗ್ಬಾರ್ದು. ನಮ್ಮ ದೇಹವನ್ನು ಹೇಗೆ ರಿಪೇರಿ ಮಾಡ್ಕೋಬೇಕು ಅಂತಕ್ಕಂಥದ್ದು, ಸರಿ ಮಾಡ್ಕೋಬೇಕು ಅಂತ ರಿಪೇರಿ ಅಲ್ಲ, ಸರಿ ಮಾಡ್ಕೊಳ್ಳೋದು. ಈ ಸರಿ ಮಾಡ್ಕೊಳ್ಳೋಕೆ ಏನು ಬೇಕಾಗತ್ತೆ? ಆಹಾರ ಬೇಕಾಗತ್ತೆ. ಆಹಾರಕ್ಕೆ ಏನು ಬೇಕಾಗತ್ತೆ? ಉಸಿರಾಟ ಬೇಕಾಗತ್ತೆ. ಇವು ಮೂರನ್ನು ಒಂದು ಸೇರಿಸಿದಾಗ ಸೇರ್ಸಕ್ಕಾಗಲ್ಲ. ಕಾರಣ ಅಜೀರ್ಣತೆ. ಒಂದಕ್ಕೊಂದು ಸೇರ್ಸಕ್ಕೆ ಬಿಡಲ್ಲ. ಯಾವುದು? ಅಜೀರ್ಣತೆ. ಕಾರಣ ಹುಚ್ಚು ಹಿಡಿಸುವ ಕಾಯಿಲೆ ಯಾವುದು? ಅಜೀರ್ಣತೆ. ಹುಚ್ಚು ಹಿಡಿದಿರುವ, ಹುಚ್ಚು ಹಿಡಿಸಲಿರುವ ಕಾಯಿಲೆ ಅಜೀರ್ಣತೆ. ಓವರ್ ಆಲ್ ಲೈನಾಗಿ ಹೇಳ್ಬಿಡ್ತೀನಿ. ಎಲ್ಲೋ ಇದ್ದಾರೆ ಅಂತ ನಾನು ಒಪ್ಕೊಳ್ಳಲ್ಲ. ಎಲ್ಲೋ ಒಬ್ರು ಇದ್ದಾರೆ, ಸಾಧ್ಯ ಇಲ್ಲ. ಇಲ್ಲವೇ ಇಲ್ಲ ಅಂತ ಒಂದ್ಸಲ ಹೇಳ್ಬೋದು. ಇದನ್ನು ಸಾಬೀತುಪಡಿಸಿ ತೋರಿಸ್ತೀನಿ ನಾನು. ಒಂದೆರಡಲ್ಲ, ಒಂದು 450 ಐಟಮ್ಸಲ್ಲಿ ತೋರಿಸ್ತೀನಿ. ಅಜೀರ್ಣ ಎಷ್ಟು ಮಟ್ಟಕ್ಕೆ ಬರುತ್ತೆ ಅಂತ, ಎಷ್ಟು ಮಟ್ಟಕ್ಕೆ ದೇಹದಲ್ಲಿ ಇದೆ ಅಂತ. ವಂಶ ಪಾರಂಪರ್ಯ ಇವತ್ತೊಂದಲ್ಲ ಇದು. ತಲತಲಾಂತರದಿಂದ ಪೂರ್ವಜರು ಸತ್ತಿರ್ತಾರಲ್ಲ, ಎಲ್ಲ ಅಜೀರ್ಣದಲ್ಲೇ ಸತ್ತಿರೋದು. ಈಗ ಸಾಯ್ತಿರೋದು ಇನ್ನೂ ಜಾಸ್ತಿ. ಈ ಕರೋನಾ ಬರ್ತಾ ಇರೋದು, ಹೋಗ್ತಾ ಇರೋದು ಏನು ಅನ್ಕೊಂಡಿದ್ಯಮ್ಮ? ಕರೋನಾದ ಮೂಲ ಸತ್ಯ ಈಗಲೇ ಹೇಳ್ತೀನಿ, ತಿಳ್ಕೊಳ್ಳಿ. ಕರೋನಾದ ಪೂರ್ಣವಾಗಿರುವ ಸತ್ಯ ಅಜೀರ್ಣತೆ. ನಾವು ಅಮೇರಿಕಾದಿಂದನೋ ಚೈನಾದಿಂದನೋ ಪಕ್ಷಿ ಹಾರ್ಕೊಂಡು ಬಂದು ಇಲ್ಲಿ ಕುತ್ಕೋತು ಅಂತ ಅಂದ್ಕೊಂಡು ಎದುರ್ಕೊಂಡು ಬದುಕ್ತಾ ಇದ್ದೀವಿ. ಮೆಡಿಷನ್ ತಗೋಬೇಕು ಅಂತ ಅನ್ಕೋತಾ ಇದ್ದೀವಿ. ನಿಜವಾದ ಮೆಡಿಷನ್ ಏನು ಅಂದರೆ, ನೀವು ತಿಳಿಯುವುದೇ ನಿಜವಾದ ಔಷಧ. ತಗೊಳ್ಳೋದು, ಟ್ರೀಟ್ಮೆಂಟ್ ತಗೊಳ್ಳೋದು ಅದು ನಿಮ್ಮ ವೈಯಕ್ತಿಕ. ಆದರೆ ನಾವೇನು ಮಾಡಬೇಕು ಅಂತಕ್ಕಂಥ ವಿಚಾರ. ಅಣ್ಣ, ನಿನ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ನೀನೇನು ಮಾಡಬೇಕು ಅಂದರೆ, ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು, ಕರೆಕ್ಟ್ ಟೈಮ್ ಮಲಗು, ಕರೆಕ್ಟ್ ಟೈಮ್ ಹೇಳು. ನಿಂದು ಮಲಗೋದು ಸರಿ ಇಲ್ಲ, ಊಟ ಮಾಡೋದು ಸರಿ ಇಲ್ಲ, ಯೋಚನೆ ಮಾಡಿಕೊಂಡೇ ಜೀವನ ಕಳೆದುಬಿಟ್ಟಿದ್ಯಾ, ಹೌದಲ್ವಾ? ಅದಕ್ಕೆ ನೀನು ಬೆಳಿಗ್ಗೆ ಕರೆಕ್ಟಾಗಿ 4:15 ಗಂಟೆಗೆ ಹೇಳಬೇಕು. ಸಂಜೆ ಊಟ ಆಗಬೇಕು, ರಾತ್ರಿ ಊಟ ಅಲ್ಲ. ರಾತ್ರಿ ಕರೆಕ್ಟ್ 10 ಗಂಟೆಗೆ ಮಲಗಬೇಕು. ಈ ರಾತ್ರಿಯನ್ನು ಮಲಗೋದಕ್ಕೆ ಬಳಸೋವರೆಗೆ ಇದೆಲ್ಲ ಸಿಕ್ಕತ್ತೆ. ರಾತ್ರಿ ಊಟ ಮಾಡೋಕ್ಕೆ ಬಳಸ್ಕೊಳ್ಳೋರಿಗೆ ಇದೇನು ಸಿಕ್ಕಲ್ಲ. ಅರ್ಥ ಆಯ್ತಲ್ಲ? ರಾತ್ರಿ ಊಟ ಯಾರು ಮಾಡ್ತಾರೋ ಅವ್ರಿಗೇನು ಸಿಕ್ಕಲ್ಲ. ಟೈಟು ಇಲ್ಲ, ಲೂಸು ಇಲ್ಲ. ನಾವು ಮಾಡೋದೇ ರಾತ್ರಿ ಊಟ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ಏನು ಮಾಡೋಕ್ಕೆ ಹೋಗಬೇಡಿ ಅಂತ ಏನು ಕೇಳಿದೆ ಅಂದರೆ, ತಿಳ್ಕೊಳ್ಳಪ್ಪ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ ವಸಂತಿ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮಸ್ತೆ. ನನ್ನ ಬಗ್ಗೆ ನನ್ನ ಬಗ್ಗೆನೇ ತಿಳ್ಕೊಬೇಕಿತ್ತು. ನಿಮ್ದು ನಕ್ಷತ್ರ ತಿಳಿಸಿ. ಮೃಗಶಿರ ನಕ್ಷತ್ರ, ವೃಷಭ ರಾಶಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹರಿ ಓಂ ಗುರುಜಿ. ನಾರಾಯಣ, ಏನು ಓದಿದ್ದೀರಾ? ನಾನು 7th ಕಲ್ತದ್ದು ಸರ್ ಗುರುಜಿ. ಬೇಕಾದಷ್ಟು ಆಗೋಯ್ತು. ನನ್ಗೆ ಆರೋಗ್ಯ ಸಮಸ್ಯೆ ಗುರುಜಿ. ನಾನು ತುಂಬಾ ಕಷ್ಟಪಟ್ಟು ಬಿಟ್ಟೆ ಗುರುಜಿ. ಯಾವಾಗಿಂದ? ನಾನು ಯಾವಾಗಿನ ಹುಟ್ಟಿಂದ ನಾ ಅಮ್ಮನ ಹೊಟ್ಟೆಯಿಂದ ಹೊರ ಬಂದಿದ್ರೆ ದೊಡ್ಡ ತಪ್ಪಾಯ್ತು ಅನ್ಸುತ್ತೆ ಗುರುಜಿ. ನಾನು ಮತ್ತೆ ಯಾಕೆ ತಿಳ್ಕೊಳ್ದೆ ಹಿಂಗೆ ಸುಮ್ಮನೆ ಇದ್ಬಿಟ್ರೆ? ಯಾಕಂದ್ರೆ ಗುರುಜಿ, ನಿಮ್ಮಾಗಿನ ಗುರುಜಿಗಳು ನಮ್ಗೆ ಸಿಕ್ಲಿಲ್ಲ ಗುರುಜಿ. ನಾನು ತುಂಬಾ ಕಷ್ಟಪಟ್ಟು ಆರೋಗ್ಯ ಸಮಸ್ಯೆ. ನನ್ನ ತಂದೆ ತಾಯಿ ಆಸ್ಪತ್ರೆಯಲ್ಲೇ ಸತ್ತೋದ್ರು. ನನ್ನ ಅಣ್ಣ ಆಸ್ಪತ್ರೆಗೆ ಹಾಕಿ ಅವನು ಹುಷಾರಾಗಿ ಅವನಿಗೊಂದು ಮದುವೆ ಅಂತ ಮಾಡಿದೆ. ಅದ್ರ ಮೇಲೆ ನನ್ನ ತಂಗಿಗೆ ಬ್ರೈನ್ ಆಪರೇಷನ್ ಅದು ಇದು ಆಯ್ತು. ಆಯ್ತಾ, ಎಲ್ಲ ನಮ್ಮ ಮನೇಲಿ ಬರೀ ಆಸ್ಪತ್ರೆಯೇ ಆಚೀಚೆ ಆಯ್ತು ಗುರುಜಿ. ಒಂದು ತಾಯಿ ಮನೇಲಿ ಇರ್ಲಿಕ್ಕೂ ನಮ್ಗಾಗ್ಲಿಲ್ಲ, ತಂದೆ ಮನೇಲಿ ಇರ್ಲಿಕ್ಕೂ ಆಗ್ಲಿಲ್ಲ, ತಕೊಂಡಲ್ಲೂ ಇರ್ಲಿಕ್ಕೂ ಭಾರಿ ಕಷ್ಟ ಗುರುಜಿ. ಅಯ್ಯೋ, ನನ್ಗೆ ಮತ್ತೆ ಹೋದ್ರೆ ಸಾಕಾಗಿತ್ತು, ಅಷ್ಟು ಸಮಸ್ಯೆ ಬಂದಿತ್ತು ಗುರುಜಿ. ನೀವು ಹೇಳುದನ್ನ ನೋಡಿ ನನ್ಗೆ ಏನೋ ಒಂದು ನಿಮ್ಮ ಹತ್ರ ಕೇಳ್ಕೊಂಡು ಸಾಯ್ಲಿಕ್ಕಂತೂ ಮನ್ಸು ಗುರುಜಿ. ಏನೋ ನಾನಂದ್ರೆ 4 ಜನರೊಟ್ಟಿಗೆ ಒಳ್ಳೆ ಇದ್ದವಳು ಗುರುಜಿ, ಒಳ್ಳೆ ಕೆಲಸ ಇರುತ್ತೆ ಗುರುಜಿ, ಬಿಟ್ಕೊಂಡು ಕೂತ್ಕೊಂಡೆ ಗುರುಜಿ. ನೀವು ಹೇಳುವ ಮಾತುಗಳನ್ನೆಲ್ಲ ನೀವು ಆಯುಷ್ ಟಿವಿಯಲ್ಲಿ ನೋಡಿದೆ ನಾನು, ಮತ್ತೆ ಯಾವುದೋ ಒಂದು ಟಿವಿಯಲ್ಲಿ ನೋಡಿದೆ. ಅದು ನನ್ನ ಫೋನ್ ಕಲೆಕ್ಷನ್ ಆಗ್ತಿಲ್ಲ ಇತ್ತು ಗುರುಜಿ. ಓಕೆ, ಈಗ ನಿಮ್ಮ ವಯಸ್ಸೆಷ್ಟಮ್ಮ? ವಯಸ್ಸು ಒಂದು ನಿಮಿಷ ಸಾಕು. ವಯಸ್ಸೆಷ್ಟು ನಿಮಗೆ? ನಂದು 14, 11, 62. ವಯಸ್ಸು ಕೇಳಿದ್ರೆ ನೀವು ಡೇಟ್ ಹೇಳಿದ್ರೆ ನಾನು ಏನು ಮಾಡಲಿ? ಪೆನ್ ಇಟ್ಕೊಂಡಿದ್ದೀರಾ ಇಲ್ಲಿ? ವಯಸ್ಸು ಹೇಳಿ ಅಂದಾಜಾಗಿ. ಅಂದಾಜಲ್ಲಿ ನನಗೊಂದು 55, ಅಷ್ಟು ಹೇಳಿ. 56. ಓಕೆ, 50 ವರ್ಷ ಅಂತ ಇಟ್ಕೊಳ್ಳೋಣ. ಮುಂದೆ ಹೇಳೋದು ಬೇಡ, ಹಿಂದಕ್ಕೆ ಇರೋಣ. 50 ವರ್ಷ ಅಂತ ಇಟ್ಕೊಳ್ಳೋಣ. ಮದುವೆ ಆಗಿ ಎಷ್ಟು ವರ್ಷ ಆಯಿತು?
ಆಗ್ಲಿಲ್ಲ ಗುರುಜಿ, ಅಣ್ಣನೇ ಮಾಡಿದೆ, ನಂಗೆ ಆಗ್ಲಿಲ್ಲ, ಯಾರು ಮಾಡೋರಿಲ್ಲ ಗುರುಜಿ. ಅವಾಗೆಲ್ಲ ವರದಕ್ಷಿಣೆ ಗುರೂಜಿ. ನೋಡಿ, ಒಂದು ವಿಷಯ ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ, ನಿಮ್ಮ ತಂದೆ ಮನೆಯಲ್ಲಿ, ನಿಮ್ಮ ಯಜಮಾನರು ಮನೆ ಅಂತಕ್ಕಂಥದ್ದು ಮದುವೆ ಆಗಿಲ್ಲ ನೀವು. ಅದಕ್ಕೆ ಒಂದು ಲೈನ್ ತಗೋತೀನಿ, ನಿಮ್ಮ ತಂದೆ ಮನೆ ತಗೊಳ್ಳೋಣ. ಓಕೆ, ನಿಮ್ಮ ತಂದೆ ಮನೆಯಲ್ಲಿ, ಅವರ ಮನೆಯಲ್ಲಿ ಹೆಂಗಸರು ಎಷ್ಟು ಸುಖವಾಗಿ ಆರೋಗ್ಯವಾಗಿ ದಾಂಪತ್ಯ ಅನುಭವಿಸಿದ್ದಾರೆ ಅಂತೀರಾ ನೀವು? ಅಂದರೆ ನಿಮ್ಮ ತಂದೆಯ ಒಡ ಹುಟ್ಟಿದ ಅಕ್ಕ ತಂಗಿಯರು, ನಿಮ್ಮ ತಂದೆಯ ಒಡ ಹುಟ್ಟಿದ ಅಕ್ಕ ತಂಗಿಯರಾಗಲಿ, ಹೆಂಗಸರು, ನಿಮ್ಮ ಕುಟುಂಬ, ನಿಮ್ಮ ತಂದೆಯ ಕುಟುಂಬದಲ್ಲಿ ಹೆಂಗಸರುಗಳು ಮದುವೆ ಮಾಡಿಕೊಂಡು ನೆಮ್ಮದಿಯಾಗಿ ಖುಷಿಯಾಗಿದ್ರು ಅಂತೀರಾ? ಏನೋ ಹೆಂಗಂಗೋ ಎಳ್ಕೊಂಡು ಬದುಕಿದ್ರು ಅಂತೀರಾ? ಸಾಧಾರಣ ಮಟ್ಟಿಗೆ ಅನ್ಸಿತ್ತು ಗುರುಜಿ, ಅಷ್ಟು ಬಿಟ್ರೆ ಬೇರೆ ಗೊತ್ತಿಲ್ಲ. ಓಕೆ, ಈಗ ನಿಮಗೆ ನಿದ್ದೆ ಹಗಲಲ್ಲಿ ಬರುತ್ತಾ ರಾತ್ರಿಯಲ್ಲಿ ಬರುತ್ತಾ? ಗುರುಜಿ ನಂಗೆ ರಾತ್ರಿಯಲ್ಲಿ ಭಾರಿ ಕಡಿಮೆ, ಹಗಲಲ್ಲಿ ಎಲ್ಲಾದ್ರೂ ಒಂದ್ ಗಳಿಗೆ ಕೂತ್ಕೊಂಡ್ರೆ ಮಾಡ್ಕೊಳ್ತೇನೆ ಗುರುಜಿ. ಸ್ಕಿನ್ಗೆ ಸಂಬಂಧಪಟ್ಟಂಥದ್ದು ಏನು ರೀತಿಯಲ್ಲಿ ನೀವು ಅನುಭವಿಸ್ತಾ ಇದ್ದೀರಾ? ಸಣ್ಣ ಗುಳ್ಳೆ ಆಗೋದು, ನವೆ ಬರೋದು? ಹಲೋ, ಸ್ಕಿನ್ನು, ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದೀರಾ ಅಂತ ಕೇಳ್ತೀನಿ. ಹೌದು ಹೌದು ಗುರುಜಿ, ಹೌದು ಹೌದು. ಈಗ ನೋಡಿ, ಚರ್ಮ ರೋಗ ಅಂತಕ್ಕಂಥದ್ದು ಅನ್ಕೊಳ್ಳೋದು ಬೇಡ, ಚರ್ಮದ ಸಮಸ್ಯೆ ಅನ್ಕೊಳ್ಳೋಣ. ಯಾವ ಕಾರಣಕ್ಕೂ ಯಾವುದೇ ಮನುಷ್ಯ, ಚಿಕ್ಕವರಾಗಲಿ ದೊಡ್ಡವರಾಗಲಿ ಮಗುವಾಗಿರಲಿ, ಚರ್ಮ ರೋಗ ಅಂತಕ್ಕಂಥದ್ದು ಎಲ್ಲಿ ಗುರ್ತು ಸಿಕ್ಕುತ್ತೋ ತಿಳ್ಕೋಬೇಕು. ವಂಶ ಪಾರಂಪರೆಯಿಂದ ಬಂದಿರತಕ್ಕಂಥ ಊಟದ ವ್ಯವಸ್ಥೆಯನ್ನು ಚೆನ್ನಾಗಿಲ್ಲದೆ ಇರತಕ್ಕಂಥದ್ದು, ಸಮಯವನ್ನು ಸರಿಯಾಗಿ ಬಳಸದೇ ಇರತಕ್ಕಂಥ ವಂಶದಲ್ಲಿ ಚರ್ಮ ರೋಗ ಪ್ರಾಪ್ತಿ ಆಗತ್ತೆ. ಇದಕ್ಕೆ ನಾವು ಹಲವಾರು ರೀತಿ ವಿಚಾರಗಳನ್ನ ಹೇಳ್ತೀವಿ. ಚರ್ಮ ರೋಗ ಏನಕ್ಕೆ ಬರುತ್ತೆ, ಅದಕ್ಕೆ ಬರುತ್ತೆ, ಇದಕ್ಕೆ ಬರುತ್ತೆ ಅಲ್ಲ, ಪ್ರಶ್ನೆ ಅಲ್ಲ. ಇದು ವಿಷಯ ತಿಳ್ಕೋಬೇಕು. ಮೃಗಶಿರ ನಕ್ಷತ್ರ ಅಂತಕ್ಕಂಥದ್ದು ಏನು ತೋರಿಸುತ್ತೆ ಅಂದರೆ, ಮನಸ್ಸಿಗೆ ನೆಮ್ಮದಿ ಕೊಡದೇ ಇರತಕ್ಕಂತಹ, ನಿಮಗೆ ಜನ್ಮ ಕೊಟ್ಟ ತಾಯಿ, ನಿಮ್ಮ ತಾಯಿ ಸತ್ತಿರ್ತಕ್ಕಂಥ ರೀತಿ, ಇದೆಲ್ಲವನ್ನು ಗಮನಿಸ್ಕೊಳ್ಳಿ. ನಾವು ಯಾರು ನೆಮ್ಮದಿಯಾಗಿ ಬದುಕೇ ಇಲ್ಲ ಅಂತ ನೀವು ತೀರ್ಮಾನ ಮಾಡಿಕೊಂಡಾಗ, ಅಂದರೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು, ಆಗ ನಿಮಗೆ ಮನಃಶಾಂತಿ ಬರುತ್ತೆ. ಇದಕ್ಕೆ ನೀವೇನು ಮಾಡಬೇಕು ಅಂದರೆ, ಆಂಜನೇಯ ದೇವಸ್ಥಾನ, ನಾಳೆ ಶನಿವಾರ ಆಗಿದೆ, ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ, ಆಯಿತಾ, ಕಡಲೆ ಹಿಟ್ಟಲ್ಲಿ ಸ್ನಾನ ಮಾಡಬೇಕು. ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯನ್ನು ಕೊಟ್ಟು ದೀಪಕ್ಕೆ ಹಾಕಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಭಗವಂತ ನನಗೆ ದಾರಿ ತೋರಿಸು ಅಂತ. ಈ ರೀತಿಯಾಗಿ ಮಾಡಿ ನಾಳೆ ಒಂದು ಟೈಮ್ ಊಟ ಮಾಡಬೇಕು, ಮಧ್ಯಾಹ್ನ. ಬೆಳಗ್ಗೆ ಸಂಜೆ ಫಲಹಾರ ತಗೊಳ್ಳಿ, ಮುಂದೆ ಊಟ ಮಾಡಿ, ಪೂರ್ಣವಾಗಿ ಹೊಟ್ಟೆ ತುಂಬ ಊಟ ಮಾಡಿ, ತುಪ್ಪ ಹಾಕ್ಕೊಳ್ಳಿ, ಕಡಲೆಬೇಳೆ ಪಾಯಸ ಮಾಡಿ, ಇಲ್ಲ ಕಡಲೆಬೇಳೆ ವಡೆ ಮಾಡಿ. ಹಬ್ಬದ ವಾತಾವರಣ ಇರಬೇಕು. ನಾಳೆ ಎಷ್ಟು ಖುಷಿಯಾಗಿ ನಿದ್ದೆ ಬರುತ್ತೆ. ನಾಳೆ ರಾತ್ರಿ ನೀವು ತುಂಬ ಚೆನ್ನಾಗಿ ಯೋಚನೆ ಮಾಡ್ತೀರ, ಇಷ್ಟೊಂದು ನಿದ್ದೆ ಬಂತ ಅಂತ. ಮತ್ತೆ ಇನ್ನೊಮ್ಮೆ ಕರೆ ಮಾಡಿ, ನಿದ್ದೆ ಮೊದಲು ಬರೆಸ್ಕೊಳ್ಳಿ, ಚಿಂತೆ ದೂರ ಮಾಡಿ. ಇದನ್ನು ಮಾಡೋದ್ರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಇನ್ನೊಂದ್ಸಲ ಅವಕಾಶ ಆದಾಗ ಹೇಳ್ಕೊಡ್ತೀನಿ. ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಮಾ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ ಮೇಡಮ್. ನಕ್ಷತ್ರ, ಹಲೋ, ನಕ್ಷತ್ರ ತಿಳಿಸಿ. ಹಲೋ ಹಲೋ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಮೇಡಮ್ ಕೇಳಿಸ್ತಾ ಇದೆ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ, ನಮಸ್ತೆ ಗುರುಜಿ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ನಕ್ಷತ್ರ ಹೇಳಪ್ಪ. ಮೀನ ರಾಶಿ, ರೇವತಿ ನಕ್ಷತ್ರ ಗುರುಜಿ. ಓಕೆ ಓಕೆ ಓಕೆ, ನಿಧಾನ ನಿಧಾನ. ಏನು ಓದಿದ್ಯಮ್ಮ? ನಾನು 5-6ನೇ ಕ್ಲಾಸ್ ಓದಿದ್ದೀನಿ ಗುರುಜಿ. ಓಕೆ, ಮಗನ ಮಗಳ? ಮಗ ಗುರುಜಿ. ಎಷ್ಟು ವಯಸ್ಸು ಅವನಿಗೆ? 20 ವರ್ಷ ಈಗ. ಓಕೆ, ಚೆನ್ನಾಗಿ ಓದ್ತಾ ಇದ್ದಾನಾ? ಇಲ್ಲ ಗುರುಜಿ, ಓದೋದ್ ಬಿಟ್ಬಿಟ್ಟ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಓಕೆ, ಊಟ ಚೆನ್ನಾಗಿ ಮಾಡ್ತಾನಾ? ಊಟ ಮಾಡ್ತಾನೆ ಗುರುಜಿ. ಅಲ್ಲ, ನಿಮ್ಗೆ ಅನ್ಸುತ್ತಾ? ಆರೋಗ್ಯ ಬಗ್ಗೆ ಕೇಳ್ಬೇಕು. ಅಲ್ಲ, ಒಂದು ನಿಮಿಷ ಹೇಳ್ತೀನಿ. ಊಟ ತೃಪ್ತಿಯಾಗಿ ಮಾಡ್ತಾನಾ? ಕಷ್ಟಪಟ್ಟು ಮಾಡ್ತಾನ? ಇಷ್ಟಪಟ್ಟು? ಇಷ್ಟಪಟ್ಟು ಮಾಡ್ತಾನೆ ಗುರುಜಿ. ಊಟದ ದಪ್ಪ ಇದ್ದಾನ, ಸಣ್ಣ ಇದ್ದಾನ? ದಪ್ಪ ಇದ್ದಾನೆ ಗುರುಜಿ. ಈಗ ನಿಮಗೆ ಆ ವಯಸ್ಸಿಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇಲ್ವಾ? ಹೌದು ಗುರುಜಿ, ಅನಿಸ್ತಾ ಇದೆ. ನೆನ್ನೆ ವಿಷಯ ಹೇಳಿದೆ, ಈ ವಿಚಾರ ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನೆನ್ನೆ ಏನಮ್ಮ ಹೇಳಿದೆ? ಹೊಟ್ಟೆ ತುಂಬ ಊಟ, ತಟ್ಟೆ ತುಂಬ ಊಟ, ಯಾವ ಸರಿ ಅಂತ ಹೇಳಿದೆ. ಹೌದು. ಈ ರೇವತಿ ನಕ್ಷತ್ರದ ಭೋಜನ ಪ್ರಿಯರು. ತೃಪ್ತಿಯಾಗಿ ಏನಾರು ಆಗಲಿ, ಪ್ರಪಂಚ ಬಿದ್ದೋಗ್ಲಿ, ಊಟಕ್ಕೆ ಕೂತೀನಿ, ಚೆನ್ನಾಗಿ ತೃಪ್ತಿಯಾಗಿ ತಿನ್ನಬೇಕು, ಏನು ಅನ್ಕೊಳ್ಳಿ ನೀವು. ಹೌದು. ಅದೇ ತಿನ್ನಕ್ಕೆ ಉಟ್ಬಿಟ್ಟಿದ್ಯಾ ಅಂತಾರೆ ಕೆಲವರು. ಇದರಿಂದ ಏನಾಗುತ್ತೆ, ದೇಹ ಶಿಥಿಲವಾಗತ್ತೆ. ಓಕೆ. ವಯಸ್ಸು ಮೀರಿ ದೇಹ ಬೆಳೆಯುತ್ತೆ.
ಮತ್ತು ದೇಹ ಯಾವ ಟೈಮಲ್ಲಿ ಸಪೋರ್ಟ್ ಕೊಡದೆ ಬಿದ್ದು ಮುಸ್ರಿ ಹೊಡ್ಕೊಂಡು ಕಾಲು ಮುರ್ಕೊಂಡು ಅಡ್ಮಿಟ್ ಆದಾಗ ಗೊತ್ತಾಗ್ಬೋದು ಯಾಕೆ ಹಿಂಗಾಯಿತು ಅಂತ. ಕಾರಣ ರೇವತಿ ನಕ್ಷತ್ರ ಅಂತಕ್ಕಂಥದ್ದು 27 ನಕ್ಷತ್ರದ ಕೊನೆಯ ಭಾಗ. ಇದನ್ನು ಏನು ಹೇಳ್ತೀವಿ ನಾವು ಅಂದರೆ, ಪ್ರಾಣಿಗಳಿಗೆ ತೊಂದರೆ, ಕ್ರಿಮಿಕೀಟಗಳಿಗೆ ತೊಂದರೆ ಅಂತಕ್ಕಂಥ ಒಂದು ಮಾಹಿತಿ. ಇದರಲ್ಲಿ ಹಾವಾಗಿರಬಹುದು, ಹಸು ಆಗಿರಬಹುದು, ನಾಯಿ ಆಗಿರಬಹುದು, ಮನುಷ್ಯರು ಕೂಡ ಆಗಿರಬಹುದು ತೊಂದರೆ ಕೊಟ್ಟಿರೋದು. ಇದರ ಒಂದು ಪ್ರಕ್ರಿಯೆಗೆ ಈ ರೇವತಿ ನಕ್ಷತ್ರದ ಮಗು ಬರುತ್ತೆ. ಇನ್ನು ಈ ಮಗುವಿನ ತಂದೆ ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲಿ ಗಂಡು ಮಗು ಅಲ್ಲಮ್ಮ? ಹೌದು. ಹಲೋ ಮಗ ಗುರುಗಳೇ. ಹೌದು ಗುರುಜಿ. ಇಲ್ಲಿ ನಿನಗೆ ಅಣ್ಣ ತಮ್ಮ ಎಷ್ಟು ಜನ ಇದ್ದಾರೆ? ತಮ್ಮ ಒಬ್ಬ ಇದ್ದ ಗುರುಜಿ, ಅವನಿಗಿಲ್ಲ. ನೋಡಿ, ಸತ್ಯವಾಗಲೂ ನಿಜಕ್ಕೂ ಬೇಜಾರು ಮಾಡ್ಕೋಬೇಡಿ, ಹೇಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ನಡೆದಿರ್ತಕ್ಕಂತಹ, ಹೆದರ್ಕೋಬೇಡಿ ಹೇಳಿದ್ದೀನಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ನಡೆದಿರ್ತಕ್ಕಂಥ ಘೋರವಾಗಿರ್ತಕ್ಕಂಥ ಬೇಜಾರಾಗಿರ್ತಕ್ಕಂಥ ಸನ್ನಿವೇಶವನ್ನು ನಿಮ್ಮ ಮಗ 20 ವರ್ಷವನಾಗಿದ್ದರೂ 24 ವರ್ಷದ ರೀತಿಯಲ್ಲಿ ಮೈ ಅಕಸ್ಮಾತಾಗಿ ಬೆಳೀತಕ್ಕಂಥ ರೀತಿಯಲ್ಲಿ ಇದು ಮುಂದೆ ಅವನಿಗೆ ಅನಾರೋಗ್ಯಕ್ಕೆ ತೊಂದರೆಯಾಗಿ ನೀವು ಅನುಭವಿಸ್ಬೇಕಾಗತ್ತೆ. ಹೆದರ್ಕೋಬೇಡಿ, ತಿಳ್ಕೊಳ್ಳಿ. ಸುಮ್ಮನೆ ಮಗು ಬಗ್ಗೆ ತಿಳ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಲಿನಲ್ಲಿ ಅವನಿಗೆ ಬರ್ತಾ ಬರ್ತಾ ಕಾಲು ನೋವು ಜಾಸ್ತಿ ಆಗುತ್ತೆ, ಕಾಲು ಝೂಮ್ ಹಿಡಿಯತ್ತೆ, ಸುಸ್ತು ಪಡ್ಕೋತಾನೆ, ಬೆವರ್ತಾ ಇರ್ತಾನೆ, ತುಂಬ ಕಷ್ಟ ಆಗುತ್ತೆ. ನೀವು ಆಮೇಲೆ ನಾಳೆ ಪರದಾಡಬೇಕಾಗತ್ತೆ. ಈಗಲೂ ಕಾಲ ಮಿಂಚಿಲ್ಲ. ಇದಕ್ಕೆ ನೀವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಸೋದರ ಮಾವನ ರೀತಿಯಲ್ಲಿ ಈ ಮಗು ತಗೊಂಡಿರುತ್ತೆ. ಪ್ರತಿಯೊಂದು ತಾಯಿ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಸೋದರ ಮಾವನನ್ನೇ ಹೋಲುತ್ತೆ. ಸೋದರ ಮಾವ ಅನಾರೋಗ್ಯ ಆಗಿದ್ದಾಗ ಆ ಮಗು ಸೋದರ ಮಾವನಿಗೆ ಹತ್ರ ಇರೋದ್ರಲ್ಲಿ ಖಚಿತವಾದ ಮಾಹಿತಿ. ರಿಪೇರಿ ಮಾಡಿದ್ರಿ ಬಚಾವ್, ಇಲ್ಲ ಸೋದರ ಮಾವನ ಪಕ್ಕದಲ್ಲಿ ಕೂರಿಸ್ಬೇಕಾಗತ್ತೆ. ಅಲ್ಲೇನು ನಡೀತು, ಏನು ನಡೆಯುತ್ತೆ ಅದಷ್ಟು ಮಗುನಲ್ಲಿರುತ್ತೆ. ಈ ಸತ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ಆ ಮಗುವಿಗೆ ಜನ್ಮ ಕೊಟ್ಟಿರೋದು ತಂದೆ ತಾಯಿ ಅಂದಮೇಲೆ ಸೋದರ ಮಾವನಲ್ಲಿರ್ತಕ್ಕಂಥ ಅನಾರೋಗ್ಯ ಆ ಮಗುವಿಗೆ ಹೇಗೆ ಬರುತ್ತೆ ಗುರುಗಳೇ? ಅಲ್ಲ, ತಪ್ಪು ಮಾಡಿ ಉಟ್ಬಿಟ್ಟವಲ್ಲ ಜೊತೆಲಿ. ತಪ್ಪು ಮಾಡಿ ಹುಟ್ಟಿದಾಗ ಆ ತಪ್ಪು ಅನುಭವಿಸ್ಲೇಬೇಕು. ಯಾಕೆ ಅಂದರೆ ತಾಯಿ, ಮಗುವಿನ ತಾಯಿ ಜೊತೆಯ ತಾಯಿಯ ಒಡ ಹುಟ್ಟಿದವರ ಒಂದು ರೀತಿಯಲ್ಲಿ ಹಂಚ್ಕೊಂಡಿರುತ್ತಾ ಇಲ್ವಾ? ಹಂಚ್ಕೊಳ್ಳೇಬೇಕು. ಯಾಕೆ ಅಂದರೆ ಒಂದು ಸತ್ಯ ಇರುತ್ತೆ. ಯಾಕೆ ಅಂತಂದರೆ ಮದುವೆ ಮಾಡಬೇಕಾದ್ರೆ ಸೋದರ ಮಾವನ ಕರೀರಿ ಅಂತಾರೆ, ನಾಮಕರಣ ಮಾಡಬೇಕಾದ್ರೆ ಸೋದರ ಮಾವನ ಕರೀರಿ ಅಂತಾರೆ. ಯಾಕೆಂದರೆ ಸಂಬಂಧ ಕಟ್ ಮಾಡ್ಕೊಳ್ಳಿ ಅವ್ರನ್ನ ಅಂತ. ನಾವು ಸಂಬಂಧ ಹೆಂಗೆ ಕಟ್ ಮಾಡಬೇಕು, ನಾಮಕರಣ ಮಾಡುವಾಗ ನಮ್ಮ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಸೋದರ ಸಂಬಂಧವನ್ನು ಹೇಗೆ ಕಟ್ಟು ಮಾಡಬೇಕು, ಯಾವಾಗ ಕಟ್ಟು ಮಾಡಬೇಕು, ಇದನ್ನು ತಿಳ್ಕೊಂಡ್ರೆ ಬಚಾವ್. ಎಲ್ಲಿ ತಿಳ್ಕೊತಾರೆ? ನಾಮಕರಣ ಮಾಡ್ಬೇಕಷ್ಟೇ. ಅವನ ಕೈಲಿ ಒಂಚೂರು ಸ್ವೀಟ್ ತಿನ್ನಿಸ್ಬಿಡ್ತಾರೆ, ಜೇನುತುಪ್ಪ ಹಾಕ್ಬಿಡ್ತಾರೆ, ಮುಗಿದೋಯ್ತು. ಅದಲ್ಲ, ಸೋದರ ಸಂಬಂಧವನ್ನು ಹೇಗೆ ಕಟ್ ಮಾಡಬೇಕು, ಯಾವ ರೀತಿಯಲ್ಲಿ ಕಟ್ ಮಾಡಬೇಕು, ಈ ಸತ್ಯವನ್ನು ತಿಳ್ಕೊಳ್ತಕ್ಕಂಥದ್ದು ಸಮಯ ಬಂದಾಗ ಹೇಳ್ಕೊಡ್ತಾ ಹೋಗ್ತೀನಿ. ಸಡನ್ ಆಗಿ ಎಲ್ಲವನ್ನು ಕೇಳಿದ್ರೆ ಹೇಳಲಿಕ್ಕಾಗಲ್ಲ. ಗುರುಗಳೇ, ಅದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ 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 ಸರ್, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕು ಮೇಡಮ್. ತಿಪ್ಪೇಸ್ವಾಮಿ ಅಂತ. ನಿಮ್ದು ನಕ್ಷತ್ರ ತಿಳಿಸಿ. ಹೌದು ಮೇಡಮ್, ಚಿಕ್ಕ ನಕ್ಷತ್ರ ಮೇಡಮ್, ಕೊನೆ ಪಾದ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ. ಗುರುಜಿ ನಮಸ್ಕಾರ. ನಾರಾಯಣ, ಏನು ಹೆಸರು? ಸಮಯ ತಿಪ್ಪೇಸ್ವಾಮಿ ಅಂತ, ಚಿಕ್ಕ ನಕ್ಷತ್ರ, ತುಲಾ ರಾಶಿ. ಅಣ್ಣ, ನಿನ್ನ ಹೆಸರು ಕೇಳಿಸ್ತಿಲ್ಲ ನನಗೆ. ಜಿ ತಿಪ್ಪೇಸ್ವಾಮಿ ಅಂತ. ಓಕೆ, ಏನು ಓದಿದ್ಯಾ ಅಣ್ಣ? ನಾನು SLC ಪಾಸ್ ಮಾಡಿದ್ದೀನಿ. ಟ್ಯಾಕ್ಟರ್ಗಳೆಲ್ಲ ಸಾಕು, ಜಾಸ್ತಿ ಆಗೋಯ್ತು. ಅಣ್ಣ, ನಾಯಿ ನಿನ್ನ ಓಡಿಸ್ಕೊಂಬತ್ತಾ, ನೀನು ನಾಯಿ ಓಡಿಸ್ಕೊಂಡು? ಯಾವ್ದು ಆಗಿಲ್ಲ ಗುರುಜಿ. ಅಂದ್ರೆ ಒಂದು ನಿಮಿಷ ಕೇಳಿಸ್ಕಪ್ಪ. ನೀನು ನೋಡ್ಬಿಟ್ಟು ನಾಯಿ ಓಡ್ಕೊಂಡು ನಿನ್ನ ಹತ್ರಕ್ಕೆ ಬರುತ್ತಾ ಅಥವಾ ನೀನು ನಾಯಿ ಓಡಿಸ್ತೀಯಾ? ಯಾವ್ದು ಮಾಡಿದೆ ಇಲ್ಲಿವರೆಗೂ? ಇಲ್ಲ, ನಾಯಿನೇ ನಮ್ಮ ಹತ್ರ ಬರ್ತಾನೆ. ನಾಯಿ ನೋಡೇ ಇಲ್ವಾ ನೀನು? ಇಲ್ಲ, ನಾಯಿಗಳೇ ನಮ್ಮ ಹತ್ರ ಬರ್ತಾವೆ. ನಾಯಿನೇ ಅವ್ರ ಹತ್ರ ಹೋಗುತ್ತಂತೆ. ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಹೌದು ಗುರುಜಿ. ಇದೇನು ನಾಯಿಗಳ ಸಂಬಂಧ? ನಾನು ಯಾಕೆ ನಾಯಿಗಳು ಹಿಂಗೆ ಬರ್ತವೆ? ಏನೋ ಗೊತ್ತಿಲ್ಲ ಗುರುಜಿ. ಅಲ್ಲ, ಹೇಳ್ತೀನಿ ಕೇಳ್ಕಣ್ಣ. ಗೊತ್ತಿಲ್ಲ ಅಂದ್ರೆ ಏನರ್ಥ? ಇದು ಹೇಳೋಕ್ಕಾಗುತ್ತೆ? ನಮ್ಮ ಜ್ಯೋತಿಷ ಹೇಳೋರು ನಾಯಿ ಬರುತ್ತೆ, ಜೇನು ಬರುತ್ತೆ, ಅಲ್ಲಿ ಬರುತ್ತೆ, ಇಲಿ ಬರುತ್ತೆ. ಚಿತ್ತಾ ನಕ್ಷತ್ರದವ್ರಿಗೆ ವಿಷಕ್ಕೆ ಸಂಬಂಧಪಟ್ಟಂತಾವೇ ಬಂದು ಕುಟ್ಕಕ್ಕೆ ಬರುತ್ತೆ. ಮಲಗಿದ್ರೆ ಯಾರಿಗೂ ಕಚ್ಚಲ್ಲ, ಅವ್ರಿಗೆ ಕುಟ್ಕಿರುತ್ತೆ. ಬೆಳಗ್ಗೆ ಇದೇನೋ ಗುಳ್ಳೆ ಆದಾಗ ಕೆರ್ಕೊಳ್ತಾನೆ. ಎಷ್ಟು ಮೆಸೇಜ್ ಇರುತ್ತೆ ಗೊತ್ತೇ ನಮ್ಮ ನಕ್ಷತ್ರದಲ್ಲಿ. ನಮ್ಮ ಜನ ಮೊಂಡಾಗ್ಬಿಟ್ಟಿದ್ದಾರೆ.
ನಕ್ಷತ್ರ ಏನಕ್ಕೆ ಬೇಕು ಅಂದರೆ ಎಸಿಡಕ್ಕೆ ಬೇಕು ಅಂತ ತಿಳ್ಕೊಂಡಿರ್ತಕ್ಕಂಥ ಅವಿವೇಕತನ ನಮ್ಮಲ್ಲಿ ತುಂಬ ಆಗೋಗಿದೆ. ಹೌದು ಹೌದು ಗುರುಗಳೇ, ಖಂಡಿತ. ನಕ್ಷತ್ರ ಏನಕ್ಕೆ ಬೇಕು ಅಂದ್ರೆ ಹೆಸರಿಡಕ್ಬೇಕಂತೆ. ಹೇಳೋರಿಗೆ ಏನು ಮಾಡೋಣ ಅಂತ ನಂಗೆ ತುಂಬ ಕೆಟ್ಟ ಕೋಪ ಬರುತ್ತೆ, ಎಂಗ್ರಿ ಆಗತ್ತೆ. ನಕ್ಷತ್ರ ಹೆಸರಿಡಕ್ಕಲ್ಲ ನಕ್ಷತ್ರ ಬರೋದು. ಮಗುವಿನಲ್ಲಿ ಎಷ್ಟು ಶಕ್ತಿ ಇದೆ, ಎಷ್ಟು ಚೈತನ್ಯ ಇದೆ, ಮಗುವಿನ ಮನಸ್ಸಲ್ಲಿ ಏನಿದೆ ಅದನ್ನು ತಿಳಿಸೋಕ್ಕೆ ಯಾರು ಹುಟ್ಟಿಲ್ವಲ್ಲ ಅಂತ ನನ್ನ ಕರ್ಮ ಅಂತ ಅನ್ಕೋತೀನಿ ನಮ್ಮ ದೇಶದಲ್ಲಿ. ನಕ್ಷತ್ರ ಅನ್ನೋದು ಹೆಸರಿಡಕ್ಕೆ ಎಂತಹ ಅವೈಜ್ಞಾನಿಕವಾದ ಒಂದು ಅನರ್ಥ ಇದೆ. ಸ್ವಲ್ಪ ಯೋಚನೆ ಮಾಡಿ. ನೀವು ಇಷ್ಟಪಟ್ಟಂಗೆ ಹೆಸರಿಡ್ತೀರಾ, ಆ ನಕ್ಷತ್ರನೂ ಬಿಟ್ಬಿಡ್ತೀರಾ, ಆದರೂ ಹೇಳ್ತೀರಾ ನಕ್ಷತ್ರ ಇರೋದು ಹೆಸರಿಡಕ್ಕೆ ಅಂತ. ಹೇಳುವಂಥ ಪುಣ್ಯಾತ್ಮರು ಅದನ್ನೇ ಹೇಳ್ಕೊಡ್ತಾರೆ. ಯಾವ ಟೈಮ್ ಹೇಳಮ್ಮ, ಈ ನಕ್ಷತ್ರ ಹುಟ್ಟೈತೆ ಹೋಗಮ್ಮ. ಎಂಥ ಅಜ್ಞಾನತ್ವ ಅಲ್ವಾ ಇದು. ಹೇಳೋರೇ ಈ ರೀತಿ ಅಡ್ಡದಾರಿ ಇಡಿಸಿದ್ರೆ ಕೇಳಿಸ್ಕೊಳ್ಳೋ ಕತೆ ಏನು? ಇವತ್ತು ಹೇಳ್ತಾ ಇದ್ದೀನಿ, ಪ್ರತಿದಿನ ಹೇಳ್ತೀನಿ, ನಕ್ಷತ್ರ ಇರುವುದು ಮಗುವಿನ ಚೈತನ್ಯವನ್ನು ಗುರುತಿಸುವುದಕ್ಕೆ. ಎಲೆಕ್ಟ್ರಿಕ್ ಪವರ್, ಎಷ್ಟು ವೋಲ್ಟೇಜ್ ಎಲೆಕ್ಟ್ರಿಕ್ ಇರಬೇಕಂತ ಗೊತ್ತಾತ ನಾವು ಬಳಸ್ತೀವಿ. ಹಾಗೆ ಮಗುವಿನ ನಕ್ಷತ್ರ ಏನಕ್ಕೆ ಅಂದರೆ ಮಗುವಿನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಮಗುವಿನ ಉಸಿರಾಟ ಅಂತ ಇವತ್ತು ಹೇಳಿದ್ದೀನಿ, ಅದು ಕೂಡ ಅದನ್ನು ತೋರಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅಣ್ಣ ನಾನು ಹೇಳಿದ್ದು ನಿಂಗೆ ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಜಿ. ಈಗ ನೀನೇನು ಮಾಡಬೇಕು? ನಿಮ್ಮಪ್ಪ ಎಲ್ಲಿ? ನಮ್ಮಪ್ಪ ಇಲ್ಲ. ಎಷ್ಟು ವರ್ಷ ಆಯಿತು? ನನಗೆ 72 ವರ್ಷ. ಸರಿ, ಇನ್ನೊಂದು ಸಲ ಹೇಳು. ನನಗೆ 72 ವರ್ಷ ಗುರುಜಿ. ನಮ್ಮ ಅಪ್ಪಾಜಿ ನಿಮ್ಮ ತಂದೆ ತೀರ್ಕೊಂಡು ನಿನಗೆ ಗೊತ್ತಾ? ಗೊತ್ತು ಗುರುಜಿ. ನಮ್ಗೆ ನೋಡಿ ಏನಾಗಿತ್ತು? ಏನಿಲ್ಲ, ಅವ್ರಿಗೆ ಹುಟ್ಟಾಗಿಲ್ಲ, ನಸರಾಗಿದ್ದು, ವಯಸ್ಸಾಗಿತ್ತು. ಎಲ್ಲಿ ಸತ್ತಿದ್ದು ಜಾಗ? ಚಳಕೆರೆ. ಓಕೆ. ಆಗ ಸತ್ತಾಗ ಯಾರು ನಿಮ್ಮವ್ರು ಯಾರು ಇರಲಿಲ್ವಾ ಅಲ್ಲಿ? ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಅವರು ಯಾರು ಇರಲಿಲ್ವಾ? ಇಲ್ಲ, ಎಲ್ಲ ನಾವೆಲ್ಲ ಅಣ್ಣ ತಮ್ಮಗಳು, ಅಕ್ಕ ತಂಗಿಯದು ಅಲ್ಲ. ಅಲ್ಲ, ಸತ್ತ ಮೇಲೆ ಹೇಳಿದ ಮೇಲೆ ಹೋಗಿದ್ದೀರಾ, ಸಾಯುವಾಗ ಇದ್ರಾ? ಇಲ್ಲ ಗುರುಜಿ, ನಾವು ಹೊರಗಡೆ ಇದ್ವಿ. ಯಾಕೆ ಮಾತು ಕೇಳ್ತೀನಿ ಅಂತ. ಸಾಯುವಾಗ ಎಲ್ಲ ಇದ್ರ, ಯಾಕಿಲ್ಲ, ಯಾಕೆ ಬೇಕಾಗತ್ತಿಲ್ಲಿ ಅಂದರೆ ಚಿತ್ತಾ ನಕ್ಷತ್ರಕ್ಕೆ ಇದೆಲ್ಲ ಫೌಂಡೇಶನ್. ಓಕೆ. ಎಂಥ ಕೋಟಿ ರೂಪಾಯಿ ಇದ್ರು ನರ್ಸಿಂಗ್ ಹೋಮ್ ಪ್ರಾಣ ಹೋಗುತ್ತಲ್ಲ, ಇದನ್ನ ಅನಾಥ ಶವ ಅಂತಾರೆ. ಎಷ್ಟೇ ಕೋಟಿವಂತರ ಇರಲಿ ಅವನು, ನರ್ಸಿಂಗ್ ಹೋಮಲ್ಲಿ ಪ್ರಾಣ ಹೋಗುತ್ತೆ, ಅನಾಥ ಶವ. ಮಧ್ಯ ರಸ್ತೆಯಲ್ಲಿ ಸಾವಾಗುತ್ತೆ ಆಕ್ಸಿಡೆಂಟ್ ಆಗಿ, ಅನಾಥ ಶವ. ದುರ್ಮರಣಗಳಿಂದ ಸಾಯ್ತಾರೆ, ಅನಾಥ ಶವ. ಭಗವಂತನ ಹೆಸರು ಹೇಳಿ ಉಸಿರಾಟವನ್ನು ಗಮನಿಸಿ ಪ್ರಾಣ ಬಿಡ್ತಾರಲ್ಲ, ಅವರಿಗೆ ಪೂರ್ಣ ಸದ್ಗತಿ. ಎಲ್ಲಿದೆ ನಮ್ಮ ಈ ಪ್ರಪಂಚದಲ್ಲಿ, ಎಲ್ಲಿದೆ ಈ ರೀತಿ? ಎಲ್ಲ ಅಲ್ಲೇ ಹೋಗಿ ಕೇಳ್ಕೋಬೇಕು. ಉಸಿರಾಡ್ತಾವ್ರ ನೋಡಿ, ಅಲ್ಲಿ ನೋಡಿ ಉಸಿರಾಡ್ತಾವ್ರೆ, ಹೇಳ್ತೀವಿ. ಸಾಯಂಕಾಲ ಕಳಿಸ್ತೀನಿ, ಹೊರಗಡೆ ಕಳಿಸ್ಕೊಡ್ತೀನಿ, ಕರ್ಕೊಂಡು ಹೋಗ್ರಂತೆ, ವಾರ್ಡ್ ಹಾಕ್ತೀನಿ ಬೆಳಿಗ್ಗೆಗೆ, ಇಷ್ಟೇ ಮನೆ ಬರ. ಹಾಗಾಗಿ ಮರಣದಲ್ಲೂ ಕೂಡ ನಾವು ನರಕ ಅನುಭವಿಸ್ತಾ ಇದ್ದೀವಿ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಯಾಕೆ ಅನುಭವಿಸ್ತಾ ಇದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ನಾವೇನು ತಿಳಿಬೇಕು ಅದನ್ನು ತಿಳಿತಾ ಇಲ್ಲ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ, ಇನ್ನೊಬ್ರು ಹೇಳೋದನ್ನು ಮಾಡ್ತಾ ಇದ್ದೀವಿ, ಇದೇ ನಮ್ಮ ಜೀವನ ಅಂತ ಅಂದ್ಕೊಂಡಿದ್ದೀವಿ. ಇದರಿಂದ ನಮಗೆ ನರಕ ಅನುಭವಿಸ್ತಾ ಇದ್ದೀವಿ ಅಂತ ನಮ್ಗೆ ಇನ್ನೂ ಯಾರಿಗೂ ಅರ್ಥ ಆಗಿಲ್ಲ. ನರಕ ಎಲ್ಲೋ ಇಲ್ಲ, ಎಲ್ಲೋ ಸ್ವರ್ಗ ಇದೆ ಅಂತಲ್ಲ. ಯಾರು ಆಸ್ಪತ್ರೆ ಅಂತಕ್ಕಂಥ ವಿಚಾರಕ್ಕಿನ್ನ ಯಾರು ನಾವು ಔಷಧವನ್ನು ತಗೊಳ್ತೀವಿ ಅಂತಕ್ಕಂಥ ವಿಚಾರ, ಯಾವ ಕಾರಣಕ್ಕೂ ನರಕ ಇದೇ ಆಗತ್ತೆ. ಅದಕ್ಕೋಸ್ಕರವಾಗಿ ಸ್ವರ್ಗದಲ್ಲಿ ನಾವಿದ್ದೀವಿ ಅನ್ಬೇಕಾದ್ರೆ ನಿಮ್ಮ ದೇಹವನ್ನು, ನಿಮ್ಮ ಉಸಿರಾಟವನ್ನು ಗಮನಿಸೋದು ಕಲ್ತ್ಕೊಂಡ್ರೆ ಜೊತೆಗೆ ಎಲ್ಲವೂ ಸಿಕ್ಕತ್ತೆ. ಅಣ್ಣ ಲೈನಲ್ಲಿದ್ದೀಯಾ? ನಿಮ್ಮ ಅಪ್ಪನಿಗೆ ಒಂದು ಊಟ ಹಾಕು, ಫಸ್ಟು ಸರಿಯಾಗಿ ತಿಳ್ಕೊ. ಊಟ ಹಾಕೋರೆ ಹೋಗ್ಬಿಟ್ಟು ನಾಳೆ ಬೆಳಗ್ಗೆಲ್ಲ ಹಾಕ್ಬಿಡ್ಬೇಡ. ನಿಮ್ಮ ಅಪ್ಪನಿಗೆ ಸದ್ಗತಿಯನ್ನು ಕಾಣಿಸಿ, ಮತ್ತೆ ಈ ಪ್ರಪಂಚದಲ್ಲಿ ಹುಟ್ಲಿ ಅನ್ನೋದಕ್ಕೆ ಏನು ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಇದೆಲ್ಲ ತಿಳ್ಕೊಂಡು, ಇಲ್ಲಾಂದರೆ ತಿಳ್ಕೊಳಕ್ಕೆ ಬಾಯಿ ಹೇಳ್ಕೊಡ್ತೀನಿ, ಇಲ್ಲಾಂದರೆ ಕರೆಕ್ಟಾಗಿ ಮಾಹಿತಿ ಕೊಡೋರ ಹತ್ರ ಹೋಗು. ತಪ್ಪು ಮಾಡಿ ದುಡ್ಡು ಕಳ್ಕೊಬೇಡ. ಇದನ್ನು ಮಾಡು, ಆಟೋಮೆಟಿಕ್ ನಿನ್ನ ಅಕೌಂಟ್ ಓಪನ್ ಆಗುತ್ತೆ, ನಿನ್ಗೆ ಏನು ಬೇಕು ಎಲ್ಲವೂ ಸಿಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇನ್ನು ಅಜೀರ್ಣತೆ ಮತ್ತು ಉಸಿರಾಟಕ್ಕೆ ಎರಡಕ್ಕೂ ಸಂಬಂಧ ಇದೆಯಾ ಅನ್ನುವಂಥ ವಿಚಾರದ ಬಗ್ಗೆ ಮಾತಾಡ್ತಿದ್ದೀವಿ ಗುರುಗಳೇ. ಈ ಅಜೀರ್ಣತೆ ಮತ್ತಿನ್ನೊಂದು ಉಸಿರಾಟಕ್ಕೂ ಸಂಬಂಧ ಇದೆಯಾ? ಇದೆರಡು ಒಂದೇನೆ, ಎರಡೂ ಒಂದೇ, ಬೇರೆ ಬೇರೆ ಅಲ್ವೇ ಅಲ್ಲ. ಇದೆರಡು ಒಂದೇನೆ. ನೆನ್ನೆ ಹೇಳಿದೆ, ವಿಷವನ್ನು ನಾವು ಉಳಿಸ್ತಾ ಇದ್ದೀವಿ, ವಿಷವನ್ನು ನಾವು ತಗೋತಾ ಇದ್ದೀವಿ. ಹೌದು. ಉಸಿರಾಟ, ಅಜೀರ್ಣ, ಇದು ಎರಡು ಒಂದೇ ಅರ್ಥ. ಅಜೀರ್ಣದಿಂದ ಮೂಗು ಕಟ್ಟುತ್ತೆ. ಕೇಳಿಸ್ಕೊ, ಹೇಳ್ಬಿಡ್ತೀನಿ. ಅಜೀರ್ಣತೆ ಎಲ್ಲಿದೆ? ಮೂಗು ಕಟ್ಟುತ್ತೆ. ರಾತ್ರಿ ಹೊತ್ತು ಹಿಡ್ಕೊಂಡು ಎಳ್ಕೋಬೇಕು, ಒಂದ್ ಕಡೆದು ಈ ಕಡೆದು. ನಂಬರ್ 2, ಕಿವಿ ಜುಮ್ ಗುಮ್ ಅಂತ ಮ್ಯೂಸಿಕ್ ಬರುತ್ತೆ, ಆರ್ ಡಿ ಬರ್ಮನ್ ಮ್ಯೂಸಿಕ್. ಕಣ್ಣಲ್ಲಿ ಉರಿ, ಮೂಗಲ್ಲಿ ಉಸಿರಾಟ ಕಟ್ಟುತ್ತೆ, ಕಿವಿ ಯಾವಾಗೂ ಶಬ್ದ ಬರುತ್ತೆ. ಈ 3 ಲೈನ್ ಕೆಟ್ಟಿದೆ ಅಂತ ತಿಳ್ಕೊಂಡ್ರೆ ನೀವೇ ತಿಳ್ಕೊಂಡ್ಬಿಡ್ಬೇಕು, ನಮ್ಮ ದೇಹ ಪೂರ್ಣವಾಗಿ ಅಜೀರ್ಣತೆಯಲ್ಲಿ ಮುಳುಗಿದೆ. ಯಾರಿಲ್ಲ ಇದು? ಯಾವ ಮಗುವಿಂದ ಹಿಡಿದು ದೊಡ್ಡವರೆಗೂ ನಾನು ತೋರಿಸ್ಕೊಡ್ತೀನಿ. ಈ 5 ಅಂಗಗಳು ಪಂಚಾಂಗ ಅಂತಕ್ಕಂಥ ಕೇಳೋ ನಾವು
ಈ 5 ಅಂಗಗಳನ್ನು ನಮ್ಮ ಮುಖದಲ್ಲಿ ಕೊಟ್ಟಿರ್ತಕ್ಕಂಥ ಭಗವಂತ 5 ಅಂಗಗಳನ್ನು ಗುರುತಿಸದೆ ಪಂಚಾಂಗ ಶಾಸ್ತ್ರದಲ್ಲಿ ಇದು ಸಿಗಲಿಕ್ಕಿಲ್ಲ. ಪಂಚಾಂಗದಲ್ಲಿ ಇದು ಸಿಗಲಿಕ್ಕಿಲ್ಲ. ನಿಮ್ಮ ಫೌಂಡೇಶನ್ ಮೊದಲನೇ ಮೆಟ್ಲು ಸಿಗುತ್ತೆ. ಮಗು ಹುಟ್ಟಿದ ಟೈಮ್ ಏನು, ನಕ್ಷತ್ರ ಏನು, ಇಷ್ಟನ್ನೇ ಹೇಳ್ಬೋದು. ಆದರೆ ಮಗುವಿನಲ್ಲಿರ್ತಕ್ಕಂತಹ ಸತ್ಯವನ್ನು, ಆರೋಗ್ಯವನ್ನು, ಉಸಿರಾಟವನ್ನು ಯಾವ ಕಾರಣಕ್ಕೂ ನಾವು ಕೇಳುವಷ್ಟು ಮಟ್ಟಕ್ಕೆ ಹತ್ತಿರ ಆಗಿಲ್ಲ. ಇದನ್ನು ಹೇಳೋರಂತೂ ಇನ್ನೂ ಕಲ್ತಿಲ್ವೇನೋ ಅಂತ ನಾನು ಈ ಮಟ್ಟಕ್ಕೆ ಹೇಳ್ತೀನಿ. ಇದನ್ನು ಹೇಳೋಕ್ಕೆ ಯಾರಿಗೂ ಕಲ್ತಿಲ್ವಾ ಅಂತ ನನಗೊಂದು ಡೌಟು. ಒಂದು ಮಗುವಿನ ವಿಚಾರ ಕೇಳಕ್ಕೆ ಹೋದರೆ ಯಾವುದೇ ತಂದೆ ತಾಯಿಗಳಾದರೆ ಅವ್ರು ಕೇಳಲಿ ಬಿಡಲಿ, ನಾವು ಒಂದು ಮಾತು ಹೇಳಬೇಕು. ಮಗು ವಿಚಾರದಲ್ಲಿ ಹಾಸ್ಪಿಟ್ಲಲ್ಲಿ ಹುಟ್ಟಿತು, ಮನೇಲಿ ಹುಟ್ಟಿತು, ಸೀಸರಿನ್ ಆಯಿತಾ, ನಾರ್ಮಲ್ ಆಯಿತಾ, ಇದು ಫಸ್ಟು ಹೇಳೋರಲ್ಲ ಕೇಳೋರು ತಿಳ್ಕೊಂಡು ಹೇಳಬೇಕು. ಹೋಗಿ ನೀವು ಸುಮ್ಮನೆ ಹೋಗ್ಬಿಟ್ಟು 8 ಗಂಟೆ 20 ನಿಮಿಷ ಅವ್ರು 8 ಗಂಟೆ 20 ನಿಮಿಷ ಬರೆದ್ಬಿಟ್ರು, ನಾರ್ಮಲ್ ಆಯಿತಾ ಸೀಸರಿನ್ ಆಯಿತಾ ಗೊತ್ತಿಲ್ಲ. ಎಷ್ಟು ತಪ್ಪುಗಳು ಮಾಡ್ತೀವಿ ನಾವು. ಅದಕ್ಕೋಸ್ಕರವಾಗಿ ಮಗು ಅಂತಕ್ಕಂಥ ವಿಷಯದಲ್ಲಿ ಸಮಯ, ಮಾಂಗಲ್ಯ ಕಟ್ಟೋ ಸಮಯ ಆಗಲಿ, ಮಗು ಜನನವಾಗೋ ಸಮಯ ಆಗಲಿ, ಇದು ನಾವು ತಿಳ್ಕೊಳ್ಳದೆ ಅನುಭವಿಸ್ತಾ ಇರೋದಕ್ಕೆ ಮೂಲ ಕಾರಣ ಆಗಿದೆ. ಆ ಸಮಯ ಅನ್ನೋದು ನಮ್ಮಲ್ಲಿ ಇರ್ತಕ್ಕಂಥ ಅಭ್ಯಾಸಗಳು. ಮಗು ಹುಟ್ಟುವ ಸಮಯ ಕರ್ಮವನ್ನು ತೋರಿಸುವ ಸಮಯ. ನಾವು ಮದುವೆ ಮಾಡಿಕೊಳ್ತಕ್ಕಂತಹ ಮುಹೂರ್ತ ಶುಭ ಅಂತ ಏನು ಹೇಳ್ತೀವಿ, ಅದು ಯಾವ ಕಾರಣಕ್ಕೂ ನೀವು ತಿಳಿಯೋವರೆಗೂ ಅದು ಅಶುಭವಾದ ಒಂದು ದಾಂಪತ್ಯ ಆಗಿರುತ್ತೆ. ತಿಳಿದಾಗ ಶುಭ ಯೋಗ ಪ್ರಾಪ್ತಿ ಆಗತ್ತೆ. ಮದುವೆ ಮಾಡ್ಕೊಳ್ಳೋ ಸತ್ಯ ಗೊತ್ತಾದಾಗ ಅದು ಶುಭ ಮುಹೂರ್ತ. ಮದುವೆ ಮಾಡ್ಕೊಳ್ಳೋ ಅರ್ಥನೇ ಗೊತ್ತಿಲ್ಲದವ್ರಿಗೆ ಶುಭ ಅಲ್ಲ, ಅಶುಭ ಮುಹೂರ್ತ. ಆದರೆ ಬರವಣಿಗೆಯಲ್ಲಿರುತ್ತೆ ಶುಭ ಮುಹೂರ್ತದಲ್ಲಿ ಮದುವೆ, ವೃಷಭ ಲಗ್ನದಲ್ಲಿ ಮದುವೆ, ವೃಶ್ಚಿಕ ಲಗ್ನದಲ್ಲಿ ಮದುವೆ. ಅದು ಶುಭ ಆಗಿಲ್ಲ. ಯಾಕೆಂದರೆ ಕಿತ್ತಾಡ್ತಾನೆ ಇದ್ದೀವಿ. ಶುಭ ಆಗಬೇಕಂದ್ರೆ ಮದುವೆ ಮಾಡ್ಕೊಳ್ಳೋ ಹೆಣ್ಣು ಗಂಡಿಗೆ ಅರ್ಹತೆಗಳು ಗೊತ್ತಿರಬೇಕು, ಅದಕ್ಕೆ ಸಿದ್ಧತೆ ಆಗಿರಬೇಕು, ಅದನ್ನು ತಂದೆ ತಾಯಿ ತಿಳಿಸ್ಕೊಡ್ಬೇಕು. ಈ ಸತ್ಯ ನಮ್ಗೆ ಗೊತ್ತಿಲ್ಲ. ಆ ಕಾರಣದಿಂದಾಗಿ ನಮಗೆ ಉಸಿರಾಡೋದು ಗೊತ್ತಿಲ್ಲ, ಮದುವೆ ಮಾಡ್ಕೊಳ್ಳೋದು ಗೊತ್ತಿಲ್ಲ, ಊಟ ಮಾಡೋದು ಗೊತ್ತಿಲ್ಲ, ಊಟ ಮಾಡೋದು ಕರಗಿಸೋದು ಗೊತ್ತಿಲ್ಲ. ಹಾಗೇ ಹೇಳ್ತಾ ಹೋಗೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಉಸಿರಾಟದಿಂದನೇ ನಮ್ಮ ಜೀವನವನ್ನು ಅತ್ಯಂತ ಸಾಧನೆಯುಕ್ತವಾಗಿ ತಗೊಂಡು ಹೋಗಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019493937.